So hello students, welcome back to SciMath videos. So ಈ ವಿಡಿಯೋ ಬಂದು ಅಪ್ಲಿಕೇಶನ್ಸು ಟೈಪ್ ಆಫ್ ಕ್ವಶನ್ಸ್ ಏನಿದೆ. ಇವಾಗ ನಮ್ಗೆ ಗೊತ್ತು ಪಾರ್ಟ್ 1ನಲ್ಲಿ ನನ್ನ ಹಳೆ ವೀಡಿಯೋಸ್ಗಳು ನೋಡಿದರೆ ಯಾವ ಪಾರ್ಟ್ 1ನಲ್ಲಿ ಯಾವ ಚಾಪ್ಟರ್ಸಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ಅಪ್ಲಿಕೇಶನ್ ಟೈಪ್ ಆರ್ ಅನಾಲಿಸಿಸ್ ಟೈಪ್. ಅಂದರೆ ನಿಮ್ಗೆ ಗೊತ್ತಿದೆ ಈ ವರ್ಷ ಯಾರು ಎಕ್ಸಾಮ್ ಬರೀತಿದ್ದೀರಾ ಯು ವಿಲ್ ಹ್ಯಾವ್ ಫಾರ್ 20% ಅಂದರೆ 16 ಮಾರ್ಕ್ಸು ಟೆಕ್ಸ್ಟ್ ಬುಕ್ಕಿಂದ ಆಚೆ ಇರ್ಬೋದು, ಅಥವಾ ಕಾನ್ಸೆಪ್ಟ್ನ ತಿಳ್ಕೊಂಡಿದ್ದೆ ಮಾತ್ರ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗೋದು. ಅದರಲ್ಲಿ AP ಒಂದು ಕ್ವಶನ್ 4 ಮಾರ್ಕ್ಸ್ಗೆ ಬರ್ಬೋದು ಅಥವಾ 5 ಮಾರ್ಕ್ಸ್ಗೂ ಬಂದುಬಿಡ್ಬೋದು. ಸೊ ಅದೇ ಥರ ನೀವು ಪಾರ್ಟ್ 1ನಲ್ಲಿ ಕೋರ್ಡಿನೇಟ್ ಜಾಮಿಟ್ರಿಯಿಂದ ಕೆಲವು ಸತಿ 3 ಮಾರ್ಕ್ಸಿಗೆ ಬರುತ್ತೆ, 4 ಮಾರ್ಕ್ಸಿಗೆ ಬರ್ಬೋದು. ಅಥವಾ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇದು ಏರಿಯಾಸ್ ರಿಲೇಟೆಡ್ ಟು ಸರ್ಕಲಿಂದ ಡೆಫಿನೆಟ್ಲಿ ನೀವು ಕ್ಯಾನ್ ಎಕ್ಸ್ಪೆಕ್ಟ್ ಒಂದು 4 ಮಾರ್ಕ್ಸ್ ಕ್ವಶನ್ ಅಪ್ಲಿಕೇಶನ್ ಟೈಪ್. ಸೊ ಇದರಲ್ಲಿ ಯಾವ್ಯಾವ ಚಾಪ್ಟರ್ ಅಂದರೆ ಅದನ್ನು ಸ್ವಲ್ಪ ಅಪ್ಲಿಕೇಶನ್ ಟೈಪ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಒಳ್ಳೆಯದು. ಸೊ ಇವಾಗ ಇಲ್ಲಿ ಇವಾಗ APಯಲ್ಲಿ ಟೆಕ್ಸ್ಟ್ ಬುಕ್ ಬಿಟ್ಟು ನಾನು ಕೆಲವು ಹಳೆ PYQs ಅಂದರೆ ಪ್ರೀವಿಯಸ್ ಇಯರ್ ಪೇಪರ್ಸು, ಅದೊಟ್ಟಿಗೆ ಕೆಲವು ಬೇರೆ ಬೇರೆ ರೆಫರೆನ್ಸ್ ಬುಕ್ಕಿಂದ ಕೆಲವು ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು, ಸೊ ಇದೇ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಎಕ್ಸಾಮಲ್ಲಿ. ಈ ಐಡಿಯಾ ನಾನು ಏನು ಸಾಲ್ವ್ ಮಾಡ್ತೀನಿ ಇವಾಗ, ಈಗಾಗಲೇ ಕೆಲವು ಸಿಕ್ಕಿರ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಕ್ವಶನ್ಸ್ದು PDF ಹಾಕಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದರದ್ದೇ ಸೊಲ್ಯೂಷನ್ನು ಎಲ್ಲ ಸೊಲ್ಯೂಷನ್ದು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಮಾಡ್ತೀನಿ ಬೋರ್ಡ್ ಮೇಲೆ. ಸೊ ಇಲ್ಲಿ ನೀವು ಏನು ಕ್ಯಾಚ್ ಮಾಡಬೇಕು ಅಂದರೆ ಹೆಂಗೆ ಸಾಲ್ವ್ ಮಾಡ್ತಾ ಇದ್ದಾರೆ, ಹೆಂಗೆ ಸಾಲ್ವ್ ಮಾಡ್ತಾ ಇದ್ದೀನಿ ನಾನು, ಯಾವ ರೀತಿ ಒಂದು ಪ್ರಾಬ್ಲಮ್ನ ಅಪ್ರೋಚ್ ಮಾಡಬೇಕು, ಫಾರ್ಮುಲಾಸ್ಗಳನ್ನ ಹೆಂಗೆ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಸೊ ಅದು ನಿಮಗೆ ಐಡಿಯಾ ಕೊಡೋಕ್ಕೆ ಈ ಪ್ರಾಬ್ಲಮ್ಸ್ಗಳು ತುಂಬ ಹೆಲ್ಪ್ ಮಾಡುತ್ತೆ. ಇದೇ ಥರನೇ ಬಂದುಬಿಡ್ಬೋದು ಅಥವಾ ಈ ಐಡಿಯಾ ಮೇಲೆ ಬರ್ಬೋದು. ಸೊ ಅದಕ್ಕೆ ಈ ಪ್ರಾಬ್ಲಮ್ಸ್ಗಳು ಹಳೆ ಕ್ವಶನ್ ಪೇಪರ್ಸಲ್ಲಿ ಇರೋವಂಥದ್ದು ಅಥವಾ CBSE ನಿಮ್ಗೆ ಗೊತ್ತು ಅವರು ಎಕ್ಸಾಮಲ್ಲಿ ಕೊಟ್ಟಿರೋವಂಥದ್ದು ಹಿಂದೆ. ಸೊ ಈ ಥರದ್ದೆಲ್ಲ ನಾನು ತೊಗೊಂಡು ನಿಮ್ಗೆ ಏನು ಕೊಡಬಹುದು ಅನ್ನೋದು ಅನಿಸುತ್ತೆ. ಅದನ್ನು ನಾನು ಒಂದು ಹತ್ತತ್ರ ಒಂದು 20 ಕ್ವಶನ್ ಮಾಡ್ಕೊಂಡು 19ರಿಂದ 20 ಕ್ವಶನ್ ಮಾಡ್ಕೊಂಡಿದ್ದೀನಿ. ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಅದೇ ರೀತಿ ನಾನು ಇವಾಗ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇದು ಯಾರಿಗೆಲ್ಲ ನೀವು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂದ್ಕೊಂಡಿದ್ದೀರಾ ಅಫ್ಕೋರ್ಸ್ ಅವ್ರಿಗೆ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ನಿಮ್ಗೆ ಗೊತ್ತು ತುಂಬ ಫಾರ್ಮುಲಾಸ್ ಇಲ್ಲ APಯಲ್ಲಿ ಇರೋದು 3-4 ಫಾರ್ಮುಲಾಸ್. ಫಸ್ಟು ನಾವು ಫಾರ್ಮುಲಾಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಗೆ ಗೊತ್ತು AP ಅಂದರೆ ನಮಗೇನು ಗೊತ್ತು, AP ಅಂದರೆ ಇಟ್ ಈಸ್ ಅ ಸೀರೀಸ್ ಆಫ್ ನಂಬರ್ಸ್ ವಿತ್ ಸೇಮ್ ಕಾಮನ್ ಡಿಫ್ರೆನ್ಸ್. ಈಗ ಮೆಟ್ಲತ್ತೋದು ಹೆಂಗೆ ನಾವು ಮೆಟ್ಲತ್ತಬೇಕಾದ್ರೆ ಅದು ಗ್ಯಾಪ್ ಸೇಮ್ ಇರುತ್ತೆ, ಅದೇ ಥರ ನಂಬರ್ಸ್ ಮಧ್ಯೆ ಗ್ಯಾಪ್. ಫಾರ್ ಎಕ್ಸಾಂಪಲ್ 1, 3, 5, ... ಅಥವಾ 2, 2, ಸರ್ ಇದಂಗೆ AP ಆಗುತ್ತೆ. ಇದು ಕೂಡ APನೇ, ಯಾಕಂದರೆ 0, 0 ಜಾಸ್ತಿ ಆಗ್ತಿದೆ ಅಷ್ಟೇ. ಸೊ ಇದು ಕೂಡ APನೇ. ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತಲ್ಲ AP ಇದು ಕಾಮನ್ ಡಿಫ್ರೆನ್ಸ್ ಇದೆ, ಕರೆಕ್ಟಾಗಿ ಗೊತ್ತಲ್ಲ. ಡಿಫ್ರೆನ್ಸ್ ಬಿಟ್ವೀನ್ ದಮ್ ಅಂದರೆ ಒಂದು ನಂಬರಿಂದ ಒಂದು ನಂಬರ್ಗೆ ಒಂದು ಈಕ್ವಲ್ ಗ್ಯಾಪ್ ಇರುತ್ತೆ, ಅದನ್ನು ಕಾಮನ್ ಡಿಫ್ರೆನ್ಸ್ ಅಂತ ಕರೀತಾರೆ. ಆಮೇಲೆ ನಿಮ್ಗೆ ಗೊತ್ತಲ್ಲ ಕಾಮನ್ ಡಿಫ್ರೆನ್ಸ್ ಕ್ಯಾನ್ ಬಿ ಪಾಸಿಟಿವ್, ಇಟ್ ಕ್ಯಾನ್ ಬಿ ನೆಗೆಟಿವ್, ಇಟ್ ಕ್ಯಾನ್ ಬಿ 0 ಆಲ್ಸೋ. ನೆಗೆಟಿವ್ ಹೆಂಗೆ, ಫಾರ್ ಎಕ್ಸಾಂಪಲ್ ಈ ಥರ ಇದ್ದರೆ 7, 5, 3... ವಾಟ್ ಇಸ್ ದ ಕಾಮನ್ ಡಿಫ್ರೆನ್ಸ್? A2 ಮೈನಸ್ A1, ಕರೆಕ್ಟಾ? ನೆಕ್ಸ್ಟ್ ನಂಬರು ಮೈನಸ್ ಹಿಂದಿನ ನಂಬರ್ ಮಾಡಬೇಕು. 5 - 7 = -2. ಸೊ ಕಾಮನ್ ಡಿಫ್ರೆನ್ಸ್ ಕ್ಯಾನ್ ಬಿ ಪಾಸಿಟಿವ್, ಇಟ್ ಕ್ಯಾನ್ ಬಿ ನೆಗೆಟಿವ್, ಇಟ್ ಕ್ಯಾನ್ ಬಿ 0 ಆಲ್ಸೋ. ಇದು ಫಸ್ಟು ಐಡಿಯಾ ಗೊತ್ತಾಗಬೇಕು. ಆಮೇಲೆ ಜನರಲ್ ಫಾರ್ಮುಲಾ ನಮ್ಗೆ ಗೊತ್ತಲ್ವಾ. ಜನರಲ್ ಫಾರ್ಮುಲಾ A + D, A + 2D, A + 3D... ಇದು ಜನರಲ್ ಫಾರ್ಮುಲಾ ಆಫ್ AP. ಅದು ನಮ್ಗೆ ಗೊತ್ತು. ಇಲ್ಲಿ ಇನ್ನೊಂದು ಕೂಡ ನಿಮ್ಗೆ ಗೊತ್ತಾಗಬೇಕು. ಏನು ಅಂದರೆ ನಾನು ಹಿಂದೆ ಹೋಗ್ಬೋದಾ, ಯಾರೋ ಕೇಳ್ಬೋದು ಸರ್ ಹಿಂದೆ ಹೋಗ್ಬೋದಾ ಅಂತ. ಹೋಗ್ಬೋದು. ಹೆಂಗೆ ಹೋದ್ರೆ ಹೆಂಗೆ, A - D ಪ್ಲಸ್ ಇದೆ, ಇಲ್ಲಿ ಮೈನಸ್. ಇಲ್ಲಿ ಹಿಂದೆ ಹೋದರೆ A - 2D, ಇನ್ನು ಹಿಂದೆ ಹೋದರೆ A - 3D. ಇದು ಯಾಕೆ? ಇದು ಕೆಲವು ಪ್ರಾಬ್ಲಮ್ಸಲ್ಲಿ ಐಡಿಯಾನ ನಾವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಇಲ್ಲೇ ಹೇಳ್ತಾ ಇದ್ದೀನಿ ನಾನು, ಓಕೆನಾ? ಸೊ ಏನು ಇದು ನಮ್ಗೆ ಗೊತ್ತಿರೋದು A ಇಂದ. ಹಿಂದೆ ಕೂಡ ನಿಮಗೆ ಗೊತ್ತಿರಬೇಕು. ಒಂದು ಹಿಂದೆ ಅಂದರೆ A - D ಬರುತ್ತೆ, ಇನ್ನೊಂದು ಹಿಂದೆ ಅಂದರೆ A - 2D ಬರುತ್ತೆ, ಇನ್ನೊಂದು ಹಿಂದೆ ಅಂದರೆ A - 3D ಬರುತ್ತೆ. ನೀವು ನಂಬರ್ ಲೈನ್ ಕೂಡ ಗೊತ್ತಾಯ್ತಲ್ಲ, ಹಿಂದೆ ಕೂಡ ಹೋಗ್ಬೋದು ಅಂತ ನಿಮಗೆ ಐಡಿಯಾ ಗೊತ್ತಿರಬೇಕು. ನಾವು ಜನರಲ್ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಥರ A ಇಂದನೇ ಸ್ಟಾರ್ಟ್ ಆಗಬೇಕು ಅಂತ ಏನಿಲ್ಲ, ಹಿಂದೆ ಕೂಡ ಹೋಗ್ಬೋದು ಅನ್ನೋದು ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ನೆಕ್ಸ್ಟು ಈ ಫಾರ್ಮುಲಾ ನಿಮ್ಗೆ ಗೊತ್ತು, AN = A + n - 1D. ಇದೇನಿದು, ಯಾವಾಗ ಯೂಸ್ ಮಾಡೋದು ಈ ಫಾರ್ಮುಲಾ? ಇವಾಗ ಒಂದು ಸೀರೀಸ್ ಇದೆ, ಈ ಥರ ಇದೊಂದು ಸೀರೀಸ್ ಇದೆ, ... 1, 3, 5, 7. ಇವಾಗ 4th ಪ್ಲೇಸಲ್ಲಿ ಏನಿದೆ, 7 ಇದೆ. ಯಾರಾದರೂ 100th ಪ್ಲೇಸಲ್ಲಿ ಏನು ನಂಬರ್ ಇದೆ ಅಂತ ಕೇಳಿದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಏನೇ 100 ಪ್ಲೇಸ್, A 100 = A ಬಂದು ಫಸ್ಟ್ ಟರ್ಮ್, N ಬಂದು 100 - 1 99, D ಬಂದು ಕಾಮನ್ ಡಿಫ್ರೆನ್ಸ್. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು 100th ಪ್ಲೇಸಲ್ಲಿ ಏನಿದೆ ಅಂತ ಕಂಡುಹಿಡಿಬೋದು. ಅಥವಾ ಇಲ್ಲಿ ಯಾವುದೊಂದು ನಂಬರ್ ಕೊಟ್ಬಿಟ್ಟು ಇಲ್ಲೊಂದು 81 ಅಂತ ಕೊಟ್ಬಿಟ್ಟು 81 ಯಾವ ಪ್ಲೇಸಲ್ಲಿ ಇದೆ ಅಂತ ಕೇಳಿದ್ರೆ ಏನ್ ಬಂದು 81 ಆಗುತ್ತೆ, A ಬಂದು 1 ಆಗುತ್ತೆ, n ಗೊತ್ತಿಲ್ಲ,
ಡಿ ಬಂದು 2 2. ಇವಾಗ ಏನು ಕಂಡುಹಿಡಿಬೋದು ಗೊತ್ತಾ? ಈ ಫಾರ್ಮುಲಾ ನಿಮ್ಗೆ ಗೊತ್ತಲ್ವಾ? ಇದರಲ್ಲಿ 4 ಡಿಫ್ರೆಂಟ್ ಎಂಟಿಟೀಸ್ ಇದೆ. ಡಿ ಅಂದರೆ ಕಾಮನ್ ಡಿಫರೆನ್ಸ್, ಇಟ್ ಕ್ಯಾನ್ ಬಿ ನೆಗೆಟಿವ್, ಪಾಸಿಟಿವ್ ಆ್ಯಂಡ್ 0. ಎನ್ ಅಂದರೆ ನ್ಯಾಚುರಲ್ ನಂಬರ್, ಪೊಸಿಷನ್ ಅಲ್ವಾ, ಅದು ಯಾವತ್ತೂ ನೆಗೆಟಿವ್ ಆಗಲ್ಲ, ಅದು ಯಾವತ್ತೂ ಕೂಡ P/Q ಫಾರ್ಮಲ್ ಇರಲ್ಲ, ಯಾವತ್ತೂ ಕೂಡ ಇಟ್ ವಿಲ್ ಬಿ ಎ ನ್ಯಾಚುರಲ್ ನಂಬರ್ ಸ್ಟಾರ್ಟಿಂಗ್ ಫ್ರಮ್ 1 ಅಪ್ ಟು ಇನ್ಫಿನಿಟಿ. ಬಟ್ ಯಾವತ್ತೂ ನೆಗೆಟಿವ್ ಆಗಲ್ಲ, 3/4 5/6 ಆ ಥರ P/Q ಫಾರ್ಮಲ್ ಬರಲ್ಲ. ನೆಕ್ಸ್ಟ್ ಎ ಬರ್ಬೋದು, ನೆಗೆಟಿವ್ ಪಾಸಿಟಿವ್ P/Q ಎನಿ ಫಾರ್ಮಲ್ಲಿ ಬರ್ಬೋದು, ಏನು ಕೂಡ ಎನಿ ಥರ ಇರ್ಬೋದು. ಸೊ ಈ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಆಮೇಲೆ ಇದು ನಿಮ್ಗೆ ಗೊತ್ತಲ್ವಾ? ಯಾರಾದರೂ A4 ಅಂದರೆ ಹೆಂಗೆ ಎಕ್ಸ್ಪ್ಯಾಂಡ್ ಮಾಡ್ತೀರಾ? A+3D. ಇದು ಗೊತ್ತಲ್ವಾ? A5 ಅಂದರೆ ಹೆಂಗೆ ಎಕ್ಸ್ಪ್ಯಾಂಡ್ ಮಾಡ್ತೀರಾ? A+4D. ಆಯಿತಾ? A6 ಅಂದರೆ ಅಂದರೆ ಈ ಸೀರೀಸಲ್ಲಿ 6ನೇ ಜಾಗದಲ್ಲಿ ಏನು ನಂಬರ್ ಇದೆ ಅಂತ ಕೇಳಿದ್ರೆ ಹೆಂಗೆ ಗೊತ್ತಾಗುತ್ತೆ? A+5D. ಇದನ್ನು ಎಕ್ಸ್ಪ್ಯಾನ್ಷನ್, ಇದು ನಿಮ್ಗೆ ಗೊತ್ತೇ ಇದೆ. ನೆಕ್ಸ್ಟು ಸಮ್ಮು. ನೆಕ್ಸ್ಟ್ ಇದಾದಮೇಲೆ ಸಮ್ ಫಾರ್ಮುಲಾ ಗೊತ್ತಲ್ವಾ? ಏನು ಸಮ್ ಫಾರ್ಮುಲಾ? ಇವಾಗ ಒಂದು ಉಂಡಿಯಲ್ಲಿ ಫಸ್ಟ್ ದಿನ ₹1 ಹಾಕ್ತೀರಾ, ಸೆಕೆಂಡ್ ದಿನ ₹3 ಹಾಕ್ತೀರಾ, ಅವಾಗೇನಾಯಿತು? 1 + 3 4 rupees ಆಯಿತು. ನೆಕ್ಸ್ಟು ಥರ್ಡ್ ದಿನ ಮತ್ತೆ ₹5 ಹಾಕ್ತೀರಾ. ಸೊ 3 ದಿನ ಆದಮೇಲೆ ಎಷ್ಟು ದುಡ್ಡು ಆಯಿತು? 9 ರೂಪಾಯಿ ಆಯಿತು. 3 ದಿನ ಆದಮೇಲೆ ₹9 ಆಯಿತು ಉಂಡಿಯಲ್ಲಿ. ಅದೇ ರೀತಿ 100 ದಿನ ಆದಮೇಲೆ ಎಷ್ಟು ದುಡ್ಡಾಗಿದೆ? 100 ದಿನ ಆದಮೇಲೆ ಅಂದರೆ ನೀವು ಉಂಡಿಗೆ AP ಫಾರ್ಮಲ್ಲಿ ನೀವು ದುಡ್ಡು ಹಾಕೊಂಡು ಹೋದರೆ, ಒಂದು ಪ್ಯಾಟರ್ನಲ್ಲಿ ದುಡ್ಡು ಹಾಕೊಂಡು ಹೋದರೆ ಕೇಳ್ಬೋದು 100ನೇ ಜಾಗದಲ್ಲಿ 100ನೇ ದಿನ ಆದಮೇಲೆ ಎಷ್ಟು ದುಡ್ಡು ಹಾಕಿರುತ್ತೆ, ಎಷ್ಟು ಕೂಡಿರುತ್ತೆ ಅಂತ. ಸೊ ಇದಕ್ಕೆಲ್ಲ ಫಾರ್ಮುಲಾ ನಿಮ್ಗೆ ಗೊತ್ತು. SN ಫಾರ್ಮುಲಾ n/2 A+AN. ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ಯಾಕೆ? ಎ ಅಂದರೆ ಫಸ್ಟ್ ಟರ್ಮ್, ಏನ್ ಅಂದರೆ ಲಾಸ್ಟ್ ಟರ್ಮ್. ಇದನ್ನು ಒಂದ್ಸತಿ ಎಲ್ ಅಂತಲೂ ಬರೀತಾರೆ. n/2 ಎನ್ ಅಂದರೆ ಏನು ನಮ್ಗೆ ಗೊತ್ತು? ಪೊಸಿಷನ್. ಈ ಫಾರ್ಮುಲಾನೇ ಸ್ವಲ್ಪ ಬಿಡಿಸಿದ್ರೆ ಏನ್ ಅಂದ್ರೇನು? ಇಲ್ಲ ಆಗಲೇ ಬರ್ದೀನಿ, A+n-1 A+n-1D. ಸೊ ಇಲ್ಲಿ ನಾವು ತಗೊಳ್ತೀವಿ n/2. ಸೊ A+A 2A +n-1D. ಸೊ ಇದು 3 ಫಾರ್ಮುಲಾ ನಿಮ್ಗೆ ಗೊತ್ತು. ಇದೇ ಫಾರ್ಮುಲಾನೇ ಇದು ಹೆಂಗೆ ಬಂತು ಅಂತ ಹೇಳಿದೆ ಅಷ್ಟೇ. ಸೊ ಇದು 2 ಫಾರ್ಮುಲಾ ನಿಮ್ಗೆ ಗೊತ್ತಲ್ವಾ? ಇದು SN. SN ವ್ಯಾಲ್ಯೂ ಯಾವತ್ತೂ ದೊಡ್ಡದಿರುತ್ತೆ, ಯಾಕಂದರೆ ಸಮ್ ಅದು, ಇಟ್ ಇಸ್ ಎ ಸಮ್ ಇನ್ ದ ಸೀರೀಸ್. ಇಟ್ ಕ್ಯಾನ್ ಆಲ್ಸೋ ಬಿ ನೆಗೆಟಿವ್, ಪಾಸಿಟಿವ್ ಇರಬೇಕಂತೇನಿಲ್ಲ. ಸೀರೀಸೇ ನೆಗೆಟಿವ್ ಇದ್ದರೆ ಅದು ಕೂಡ ನೆಗೆಟಿವ್ ಹೋಗುತ್ತೆ. ಬಟ್ ಇಟ್ ವಿಲ್ ಬಿ ಎ ಬಿಗರ್ ನಂಬರ್ ಯಾವತ್ತೂ, ಯಾಕಂದರೆ ಆ್ಯಡ್ ಮಾಡ್ತಾ ಇದ್ದೀರಾ ನಂಬರ್ಗಳನ್ನ. ಸೊ ಇದು ಗೊತ್ತಿರಬೇಕು. ನೆಕ್ಸ್ಟ್ ಏನು ಗೊತ್ತಿರಬೇಕು ನಮಗೆ? ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ಇದನ್ನು 1 ಮಾರ್ಕ್ಸ್ಗೆ ಸಾಕಷ್ಟು ಸತಿ 1 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆ ಬೇರೆ ರೀತಿ ಕೇಳ್ಬೋದು, ಆಯಿತಾ? ಸೊ ಏನದು ಫಾರ್ಮುಲಾ? ಈ ಫಾರ್ಮುಲಾ ಇದು ಗೊತ್ತಿರಬೇಕು ನಿಮಗೆ. SN - SN-1 is equal to AN. ಹೆಂಗಿದೆ ಅರ್ಥ ಮಾಡ್ಕೊಳ್ಳೋದು? ಇವಾಗ S4 - S3 will be equal to A4. n ಜಾಗದಲ್ಲಿ 4 ಆಗಿದೆ, n-1 3, ಸೊ n ಜಾಗದಲ್ಲಿ 4 ಆಗಿದೆ. ಏನಿದೆ ಅರ್ಥ? ಈಗ ಯಾವುದೋ ಒಂದು ಸೀರೀಸ್ ಇದೆ ಅಂದ್ಕೊಳ್ಳಿ ನಿಮ್ಮ ಹತ್ರ, ಆಯಿತಾ? ಸೊ ಯಾವುದೋ ಒಂದು ಸೀರೀಸು, ಫಾರ್ ಎಕ್ಸಾಂಪಲ್ಲು 1, 3, 5, 7, ... ಇವಾಗ S4 ಏನಪ್ಪ? ಸಮ್ ಆಫ್ ಇಲ್ಲೇ ಮಾಡ್ಬೋದು, S3 ಮಾಡೋಣ, ಆಯಿತಾ? ಎ ಫಾರ್ಮುಲಾ ಹಾಕೋಣ. S3 - 2 ಇದೆರಡು ಮೈನಸ್ ಮಾಡಿದ್ರೆ A3 ಬರಬೇಕಾ? ಅಂದರೆ ಥರ್ಡ್, ಇವಾಗ ಇದು S3 ಅಂದರೆ 3 ಟರ್ಮ್ಸ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1 + 3 ವಿಚ್ ಇಸ್ 4, 4 + 5 8, 4 + 5 9. ನೆಕ್ಸ್ಟು ಸಮ್ ಆಫ್ 2 ಟರ್ಮ್ಸ್ 4, ಎರಡು ಸಪ್ರೇಟ್ ಮಾಡಿ ಎಷ್ಟು ಬರುತ್ತೆ? 5 ಏನು ನೋಡಿ? 5 ಈಸ್ ನಥಿಂಗ್ ಬಟ್ ದ ಥರ್ಡ್ ಟರ್ಮ್. ಅರ್ಥ ಆಗ್ತಿದೆ ಫಾರ್ಮುಲಾ? ಯಾರಾದರೂ ಈ ಥರ ಬ್ಯಾಕ್ ಟು ಬ್ಯಾಕ್ ಸಮ್ ಇದ್ದರೆ ಅದನ್ನು ಸಪ್ರಾಕ್ಟ್ ಮಾಡಿದ್ರೆ ನಮಗೆ ಅದ್ರದ್ದು ಟರ್ಮ್ ಸಿಗುತ್ತೆ, ಆಯಿತಾ? ಈ ಫಾರ್ಮುಲಾ ನಿಮ್ಗೆ ಗ್ಯಾಪ್ನ ಇರಬೇಕು. ಇದನ್ನು ಕೂಡ ಯೂಸ್ ಮಾಡ್ತೀವಿ ಕೆಲವು ಪ್ರಾಬ್ಲಮ್ಸ್ಗಳಲ್ಲಿ, ಈ ಐಡಿಯಾ ಕೂಡ ಯೂಸ್ ಮಾಡ್ತೀವಿ. ಸೊ ಇಷ್ಟು ನಿಮಗೆ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ರೆ ನಾವಿವಾಗ ಪ್ರಾಬ್ಲಮ್ಸು ಕಡೆಗೆ ಹೋಗೋಣ. ನಾನು ಕೆಲವು ಪ್ರಾಬ್ಲಮ್ಸ್ ಫುಲ್ ಮಾಡಲ್ಲ, 1-2-3 ಫುಲ್ ಮಾಡಿ ನಿಮಗೆ ಐಡಿಯಾ ಕೊಡ್ತಾ ಹೋಗ್ತೀನಿ, ಸೊ ದಟ್ ನೀವು ಅದ್ರ ಬೇಸಿಸ್ ಮೇಲೆ ಸಾಲ್ವ್ ಮಾಡ್ಬೋದು, ಓಕೆನಾ? ಸೊ ಇವಾಗ ಫಸ್ಟ್ ಪ್ರಾಬ್ಲಮ್ ನೋಡೋಣ. ಇದೆಲ್ಲ ಎಕ್ಸಾಮ್ ಪ್ರೀವಿಯಸ್ ಇಯರ್ಸ್ ಆಗಲೇ ಹೇಳ್ದಂಗೆ. ಸೊ ಫಸ್ಟ್ ಪ್ರಾಬ್ಲಮ್ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಾಬ್ಲಮ್ ಮತ್ತೆ ಬರುತ್ತೆ. ದೇರ್ ಆರ್ 5 ಟರ್ಮ್ಸ್ ಇನ್ ಎನ್ AP. ಓಕೆ, APಯಲ್ಲಿ 5 ಟರ್ಮ್ಸ್ ಇದೆ. ಓಕೆ, ದ ಸಮ್ ಆಫ್ ದೀಸ್ ಟರ್ಮ್ಸ್ ಇಸ್ 55 ಅಂದರೆ S5 is equal to 55. ನೆಕ್ಸ್ಟು ದ ಸಮ್ ಆಫ್ ದೀಸ್ ಟರ್ಮ್ಸ್ ಅಂದರೆ S5, ಎಲ್ಲ ಟರ್ಮ್ಸ್ 5 ಟರ್ಮ್ಸ್ ಇದೆ, ಅದೆಲ್ಲವನ್ನು ಕೂಡಿಸಿದ್ರೆ 55 ಬರುತ್ತೆ ಅಂತಿದ್ದಾರೆ. ಆ್ಯಂಡ್ ದ ಫೋರ್ತ್ ಟರ್ಮ್, ಆಯಿತಾ ನೋಡಿ, ಫೋರ್ತ್ ಟರ್ಮ್ ಈಸ್ 5 ಮೋರ್ ಅಂದರೆ ಪ್ಲಸ್ ಗ್ಯಾಪ್ನ ಇಟ್ಕೊಳ್ಳಿ, ಮೋರ್ ದೆನ್ ಸಮ್ ಆಫ್ ಫಸ್ಟ್ 2 ಟರ್ಮ್ಸ್. ಇದನ್ನು ಎಷ್ಟು ಅಂತಾರ ಬರಿಬೋದು, ನಾನು A1 + A2 ಬರಿತೀನಿ. ಸಮ್ ಆಫ್ ಫಸ್ಟ್ 2 ಟರ್ಮ್ಸ್ ನೋಡಿ, ಮತ್ತೆ ಓದ್ತೀನಿ, ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ದ ಸಮ್ ಆಫ್ ದೀಸ್ ಟರ್ಮ್ಸ್ ಇಸ್ 55. ದ ಫೋರ್ತ್ ಟರ್ಮ್ ಈಸ್ ಅಂದರೆ ಯಾವತ್ತು ಈಕ್ವಲ್, ಈಸ್ 5 ಮೋರ್ ದೆನ್ ಸಮ್ ಆಫ್ ಫಸ್ಟ್ 2 ಟರ್ಮ್ಸ್. ಫಸ್ಟ್ 2 ಟರ್ಮ್ಸ್ ಸಮ್ಮು, ಫಸ್ಟ್ ಟರ್ಮ್ ಇದು, ಸೆಕೆಂಡ್ ಟರ್ಮ್ ಇದು, A1 A2, ಆಯಿತಾ? ಅಥವಾ ಎಷ್ಟು ಅಂತಾರು ಬರಿಬೋದು. ಓಕೆ, ಸೊ ಇವಾಗ ಏನು 2 ಸಿಕ್ತು, ಇದನ್ನು ನಾವು ಕರೆಕ್ಟಾಗಿ ಫಾರ್ಮುಲಾ ಹಾಕಿ ಬ್ರೇಕ್ ಡೌನ್ ಮಾಡಬೇಕು. ಹೆಂಗೆ ಬ್ರೇಕ್ ಡೌನ್ ಮಾಡೋದು? S5 SN ಫಾರ್ಮುಲಾ ಹಾಕಬೇಕಲ್ವಾ?
n/2 2a n - 1 d. ಈಗ ಹೆಂಗೆ Sn ಅಂದರೆ ಇಲ್ಲಿ S5 ಇದೆ, S5 ಜಾಗದಲ್ಲಿ 5 ಹಾಕ್ತೀನಿ, ಇದು 5/2 2a, a ಗೊತ್ತಿಲ್ಲ, n ಬಂದು 5 5 - 1 4 4d. ನೆಕ್ಸ್ಟ್ S5 ಬಂದು 55 ಕ್ವಶನಲ್ಲೇ ಕೊಟ್ಟಿದ್ದಾರೆ, 55 is equal to 5/2, ಸೊ 2a plus 4d. ಸೊ ಇವಾಗ ಈ 2 ಮೇಲೆ ಹೋಗುತ್ತೆ, ಕರೆಕ್ಟಾಗಿ 2 ಮೇಲೆ ಹೋಗುತ್ತೆ, 5 ಕೆಳಗಡೆ ಬರುತ್ತೆ. 55 into 2/5 is equal to 2a plus 4d. ಸೊ ಇವಾಗ 5 1s 5 11s. ಸೊ ಎಷ್ಟು ಉಳ್ಕೊಳ್ತು? 22 is equal to 2a plus 4d. ಇದನ್ನು ಜಸ್ಟ್ ಇವಾಗ ನೋಡಿ, ಇದರಲ್ಲಿ 2 ಕಾಮನ್ ಇದೆ, 2 ಅಲ್ಲಿ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 11 ಬರುತ್ತೆ, 11 is equal to a plus 2d. 2 ಅಲ್ಲಿ ಡಿವೈಡ್ ಮಾಡಿದ್ರೆ ಇಲ್ಲಿ 2 ಹೋಗುತ್ತೆ, ಇಲ್ಲಿ 4/2 2. ಇದು ಒಂದು ಈಕ್ವೇಷನ್ ಅಂತ ತಗೊಳ್ತೀವಿ. ಸೊ ಜಸ್ಟ್ ಅದನ್ನ ಅರೇಂಜ್ ಮಾಡ್ಬೋದು, ಹಿಂಗೆ ಬರಿಬೋದಾ? ಜಸ್ಟ್ ಫುಲ್ ಓವರ್ ಆಲ್ ಸ್ವ್ಯಾಪು a plus 2d is equal to 11. ಸೊ ಇದು ಫಸ್ಟ್ ಈಕ್ವೇಷನ್. ನೆಕ್ಸ್ಟ್ ಇದನ್ನು ನಾವು ಬ್ರೇಕ್ ಡೌನ್ ಮಾಡೋಣ. ಹೆಂಗೆ ಬ್ರೇಕ್ ಡೌನ್ ಮಾಡೋದು? a4 ಅಂದ್ರೆ ಏನು? a plus 3d, ಕರೆಕ್ಟಾ? ನೆಕ್ಸ್ಟ್ 5 ಹಂಗೆ ಬರಿತೀನಿ, ಪ್ಲಸ್ a1 ಅಂದರೆ ಏನೇ ಫಸ್ಟ್ ಟರ್ಮು, ನೆಕ್ಸ್ಟ್ a2 ಅಂದರೆ a plus d. ಸೊ ಇವಾಗ ಇದನ್ನ ನೀಟಾಗೆ ನೋಡಿ, ಇಲ್ಲೊಂದು ಎ ಇದೆ, ಇಲ್ಲೊಂದು ಎ ಇದೆ, ಕ್ಯಾನ್ಸಲ್ ಆಗುತ್ತೆ. ಆ ಕಡೆ ಈ ಕಡೆ ಇದೆ, ಆ ಕಡೆಯಿಂದ ಈ ಕಡೆ ಬಂದರೆ ಅದು ಹೋಗೇ ಹೋಗುತ್ತೆ. ನೆಕ್ಸ್ಟ್ ಇವಾಗ ಇಲ್ಲಿಂದ ಎಲ್ಲ ಆ ಕಡೆ ತೊಗೊಂಡು ಹೋಗ್ತೀನಿ, ಇಲ್ಲಿ 0 ಹಾಕ್ಕೊಳ್ತೀನಿ, 5 plus a plus d minus 3d. ಸೊ 0 is equal to 5 plus a minus 2d. ಸೊ ಇದು ಜಸ್ಟ್ ಅರೇಂಜ್ ಮಾಡಿಕೊಂಡ್ರೆ ಇದು ಈ ಕಡೆ ತೊಗೊಂಡ್ಬಂದ್ಬಿಡ್ತೀನಿ, a minus 2d is equal to -5. ಸೊ ಓವರ್ ಆಲ್ ಸ್ವ್ಯಾಪ್ ಮಾಡಿದ್ರೆ a minus 2d is equal to -5. ಸೊ ಇದು ನಿಮ್ಮ ಎರಡನೇ ಈಕ್ವೇಷನ್. ಇವಾಗ ಏನು ಮಾಡಬೇಕು? ಎರಡು ಈಕ್ವೇಷನ್ ಇದೆ, ಎರಡು ಈಕ್ವೇಷನ್ನ ಏನು ಮಾಡಬೇಕು? ಇದನ್ನು ನಾವು ಎಲಿಮಿನೇಟ್ ಮಾಡಬೇಕಷ್ಟೇ. ನೀವು ಲೀನಿಯರ್ ಈಕ್ವೇಷನ್ ಓದಿರ್ತೀರ, ಎಲಿಮಿನೇಷನ್ ಮೆಥಡ್. ಹೆಂಗೆ ಎಲಿಮಿನೇಷನ್ ಮಾಡೋದು? a plus 2d is equal to 11. ನೆಕ್ಸ್ಟ್ a minus 2d is equal to -5. ಈಗಾಗಲೇ ಆಪೋಸಿಟ್ ಸೈಡ್ ಇರೋದ್ರಿಂದ ನೀವು ಡೈರೆಕ್ಟಾಗಿ ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ಸೊ a ಪ್ಲಸ್ a ಆ್ಯಡ್ ಮಾಡ್ತೀನಿ ಅಷ್ಟೇ. ಸೈನ್ ಚೇಂಜ್ಗೆ ಎಲ್ಲ ಟೈಮು ಸೈನ್ ಚೇಂಜ್ ಮಾಡೋದಲ್ಲ. ಸೈನ್ ಯಾವಾಗ ಚೇಂಜ್ ಮಾಡ್ತೀರಾ? ಸೇಮ್ ಸೈನ್ ಇದ್ದಾಗ. ಆಪೋಸಿಟ್ ಸೈನ್ಸ್ ಇದ್ದರೆ ಇಮಿಡಿಯೇಟ್ಲಿ ಸಬ್ಟ್ರಾಕ್ಟ್ ಮಾಡ್ಬಿಡ್ಬೋದು. ನೋಡಿ, ಇಮಿಡಿಯೇಟ್ಲಿ ಆ್ಯಡ್ ಮಾಡ್ಬೋದು. ನೋಡಿ, ಇದು ಆಪೋಸಿಟ್ ಸೈನ್ ಇದೆ, ಆ್ಯಡ್ ಮಾಡಿದ್ರೆ 0 ಆಗೋಗ್ಬಿಡುತ್ತೆ. ಸೊ ಇದು a ಪ್ಲಸ್ a 2a. ಸೊ ಇದೇನಾಗುತ್ತೆ? 11 - 5 6. ಸೊ a is equal to 3. a 3 ಸಿಕ್ತು. ಡಿ ಹೆಂಗೆ ಕಂಡುಹಿಡಿಯೋದು? ಯಾವ್ದಾರ ಒಂದು ಈಕ್ವೇಷನ್ ತೊಗೊಳ್ಳಿ, ಎರಡರಲ್ಲಿ ಒಂದು ಈಕ್ವೇಷನ್ ತೊಗೊಳ್ಳಿ. a plus 2d is equal to ಏನು ಎಲಿಮಿನೇಷನ್ ಮಾಡ್ತೀರಾ ಅದೇ ಥರ. a ಬಂದು 3, 2d ಗೊತ್ತಿಲ್ಲ, 11, 2d is equal to 11 minus 3, 3 ಆ ಕಡೆ ಹೋಗುತ್ತೆ, 2d is equal to 8. ಸೊ d is equal to 8/2 which is 4. ಸೊ d is equal to 4. ಸೊ a ಸಿಕ್ತು, d ಸಿಕ್ತು, ಆಮೇಲೆ ಏನಾರು ಮಾಡ್ಬೋದು, ಎ ಪಿ ಮಾಡ್ಬೋದು. ಏನು ಕೇಳಿದ್ದಾರೆ ಇಲ್ಲಿ? ಫೈಂಡ್ ದ ಟರ್ಮ್ಸ್ ಆಫ್ ದಿಸ್ ಎ ಪಿ. ಹೆಂಗೆ 5 ಟರ್ಮ್ ಇದೆ ಅಂತಿದ್ದಾರೆ. 5 ಟರ್ಮ್ ಹೆಂಗೆ? ಫಸ್ಟ್ ಟರ್ಮ್ 3, ಸೆಕೆಂಡ್ ಟರ್ಮು 3 + 4 7, ಥರ್ಡ್ ಟರ್ಮು 7 + 3 11, ನೆಕ್ಸ್ಟ್ ಟರ್ಮು 11 + 4 15, ನೆಕ್ಸ್ಟ್ 11 + 4 15 + 4 19. ಸೊ ದೀಸ್ ಆರ್ ದ 5 ಟರ್ಮ್ಸ್. ಬೇಕಾದ್ರೆ ಒಂದ್ಸತಿ ಕ್ರಾಸ್ ಚೆಕ್ ಮಾಡೋಣ. ಇದೆಲ್ಲ ಆ್ಯಡ್ ಮಾಡಿದ್ರೆ 55 ಬರಬೇಕಲ್ವಾ? 55 ಬರುತ್ತಾ ಇಲ್ವಾ ನೋಡೋಣ. ಸೊ ಇದು 10, 21, 21, 31, 41 + 46 ಮತ್ತು 55. ಆಬ್ವಿಯಸ್ಲಿ ಎಲ್ಲ ಆ್ಯಡ್ ಮಾಡಿದ್ರೆ 55 ಬರ್ತಾ ಇದೆ. ಅದೇ ನಮಗೆ ಬೇಕಾಗಿರೋದು. ಸೊ ಇಷ್ಟು ಈ ಪ್ರಾಬ್ಲಮ್. ಅರ್ಥ ಆಯ್ತಾ? ಈ ಒಂದು ಪ್ರಾಬ್ಲಮ್ ನಾನು ಫುಲ್ ಮಾಡಿದ್ದೀನಿ, ಯಾಕಂದರೆ ಎಲಿಮಿನೇಷನ್ನು ನಿಮ್ಗೆ ಮಾಡೋಕ್ಕೆ ಗೊತ್ತಲ್ವಾ. ಇನ್ಮೇಲೆ ನಾನು ಇದು ಎರಡು ಸಿಕ್ಕಿದ್ಮೇಲೆ ಸ್ಟಾಪ್ ಮಾಡ್ತೀನಿ. ನೀವೇ ಎಲಿಮಿನೇಟ್ ಮಾಡಿ ಎ ಮತ್ತು ಡಿ ಸಿಕ್ಕಿದ್ಮೇಲೆ ಆಮೇಲೆ ನೀವು ಏನಾರು ಆಟ ಆಡ್ಬೋದು. ಆಮೇಲೆ ನೀವು ಎ ಪಿ ಮಾಡ್ಬೋದು, ಯಾವ್ದಾರ ಟರ್ಮ್ ಕೇಳಿದ್ರೆ ಟರ್ಮ್ ಮಾಡ್ಬೋದು, ಅಥವಾ ಸಮ್ ಕೇಳಿದ್ರೆ ಸಮ್ ಮಾಡ್ಬೋದು. ಎ ಡಿನೇ ಬೇಕಾಗಿರೋದು ಅಲ್ವಾ. ಸೊ ಇಷ್ಟು ಫಸ್ಟ್ ಪ್ರಾಬ್ಲಮ್ದು. ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇನ್ ಎ ಪಿ 6th ಟರ್ಮ್ ಈಸ್ 1 more than. ಇದೆಲ್ಲ ಬಂದಾಗ ಮತ್ತೆ ಸೇಮ್ ನೋಡಿ. ಮೋರ್ ಅಂದರೆ ಅಡಿಷನ್ನು, ಟೈಮ್ಸ್ ಅಂದರೆ ಮಲ್ಟಿಪ್ಲಿಕೇಶನ್, ಈಸ್ ಅಂದರೆ ಈಕ್ವಲ್. ಇಷ್ಟು ಗ್ಯಾಪ್ನ ಇಟ್ಕೊಳ್ಳಿ. ನೋಡಿ, ಇನ್ನೇನು ಎ ಪಿ 6th ಟರ್ಮ್, ಓಕೆ, 6th ಟರ್ಮ್ ಈಸ್ 1 more than ಟ್ವೈಸ್ ದ ಥರ್ಡ್ ಟರ್ಮ್. ಟ್ವೈಸು, ಥ್ರೈಸು ಇದೆಲ್ಲ ಕೂಡ ಮಲ್ಟಿಪ್ಲಿಕೇಶನ್. ಗ್ಯಾಪ್ನ ಟೈಮ್ಸು ಇವೆಲ್ಲ ಮಲ್ಟಿಪ್ಲಿಕೇಶನ್ ಅಂತ. ನೋಡಿ, A6 ಇನ್ನೇನು ಎ ಪಿ 6th ಟರ್ಮ್ ಈಸ್ 1 more than ಟ್ವೈಸ್ ದ ಥರ್ಡ್ ಟರ್ಮ್. The sum of 4th and 5th terms ಅಂದರೆ ನೆಕ್ಸ್ಟ್ ಇದೊಂದು ಈಕ್ವೇಷನ್. ಸೆಕೆಂಡು, ದ ಸಮ್ ಆಫ್ 4th and 5th terms is 5 times the second term. ನೋಡಿ, ಟೈಮ್ಸ್ 5 times the second term. ಫೈಂಡ್ ದ 10th term of AP. ಇದು ಏನಲ್ಲ ಎ ಪಿ. ಇದು ಎರಡು ಈಕ್ವೇಷನ್ ಇದೆ. ಇದನ್ನು ಬ್ರೇಕ್ ಡೌನ್ ಮಾಡ್ತೀರಾ, ಇದನ್ನು ಬ್ರೇಕ್ ಡೌನ್ ಮಾಡ್ತೀರಾ. ಹೆಂಗೆ ಬ್ರೇಕ್ ಡೌನ್ ಮಾಡಿದ್ರೆ a plus 5d is equal to 1 plus 2 ತೆಗೆದು ಬ್ರ್ಯಾಕೆಟಲ್ಲಿ, ಯಾಕಂದರೆ 2 it is multiplied to a3. ಸೊ a plus
2D ಇವಾಗ ಈ 2 ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ ಕರೆಕ್ಟಾ. ಇಲ್ಲಿ ತಪ್ಪು ಮಾಡ್ತೀರ ತುಂಬ ಜನ. 1 + 2a + 4d 2 2s 4. ಆಮೇಲೆ ಇದನ್ನು ಸಿಂಪ್ಲಿಫೈ ಮಾಡ್ಕೊಬೋದು, ಒಂದು ಈಕ್ವೇಷನ್ ಸಿಗುತ್ತೆ. ಇವಾಗ ಇದನ್ನೇನು a + 3d + a + 4d = 5 ಟೈಮ್ಸ್ ಆಫ್ a + d ಕರೆಕ್ಟಾ. ಈ 5 a ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ. ಸೊ ಇದು ಕೂಡ ಇದು ಎರಡಕ್ಕೂ ಮಲ್ಟಿಪ್ಲೈ ಮಾಡಿ ಬರೀತೀರಾ, 2 ಈಕ್ವೇಷನ್ ಸಿಗುತ್ತೆ. 2 ಈಕ್ವೇಷನ್ ಸಿಕ್ಕಿದ್ಮೇಲೆ ನಮ್ಗೆ ಗೊತ್ತು ಎಲಿಮಿನೇಷನ್ ಮಾಡಿ ರೀಪ್ಲೇಸರ್ ಮಾಡಿ ಯು ಫೈಂಡ್ a and d ದೆನ್ ಫೈಂಡ್ ದ 10th ಟರ್ಮ್. ಇದೆಲ್ಲ ಸಿಂಪಲ್. 10th ಟರ್ಮ್ಗೆ ಏನು ಕಂಡುಹಿಡಿಯೋಕ್ಕೆ a10 = a + 9d. ಇದರಿಂದ ಎಲಿಮಿನೇಷನ್ ಮಾಡಿದ್ರೆ a ಸಿಗುತ್ತೆ, ಇದರಿಂದ ಎಲಿಮಿನೇಷನ್ ಮಾಡಿದ್ರೆ d ಸಿಗುತ್ತೆ, ಇದೆರಡು ಎಲಿಮಿನೇಷನ್ ಮಾಡಿದ್ರೆ ad ಸಿಗುತ್ತೆ. ಆಮೇಲೆ 10th ಟರ್ಮ್ ನೀವು ಬರ್ಕೊಬೋದು. ಸೊ ಈ ಪ್ರಾಬ್ಲಮ್ಮು ಇಷ್ಟು ನಿಮ್ಗೆ ಈ ಐಡಿಯಾ ಕೊಡೋಕ್ಕೆ, ಇದು ಮಿಕ್ಕಿದೆಲ್ಲ ನೀವು ಮಾಡ್ಕೊಳ್ತೀರಾ. ಓಕೆ, ನೆಕ್ಸ್ಟ್ ನೋಡೋಣ. ಥರ್ಡ್ ಪ್ರಾಬ್ಲಮ್ ಇದೆಯಲ್ಲ, ಇದು ಫೈನಲ್ ಎಕ್ಸಾಮ್ಗೆ 5 ಮಾರ್ಕ್ಸ್ ಬಂದಿರೋ ಕ್ವಶನು. ಆನ್ ಯು ಸ್ಕ್ರೀನ್ ನೋಡಿ. ದ ಕಾಮನ್ ಡಿಫರೆನ್ಸ್ ಆಫ್ 2 APs. ಓಕೆ, ಸೊ 2 AP ಇದೆ ಅಂತೆ, ಅದರ ಮಧ್ಯೆ ಕಾಮನ್ ಡಿಫರೆನ್ಸ್ ಕೊಟ್ಟಿದ್ದಾರೆ. ಏನು, ದ ಕಾಮನ್ ಡಿಫರೆನ್ಸ್ ಆಫ್ 2 APs ಆರ್ ಈಕ್ವಲ್. ಸೊ 2 AP ಇದೆ ಅಂತೆ, ನಾನು ಹಿಂಗೆ ಬರಿತೀನಿ, AP1 ಮತ್ತು AP2 2 AP ಇದೆ. ದ ಕಾಮನ್ ಡಿಫರೆನ್ಸ್ ಆಫ್ 2 ಡಿಫ್ರೆಂಟ್ APs ಆರ್ ಈಕ್ವಲ್. ಅಂದರೆ ಇದು ಕಾಮನ್ ಡಿಫ್ರೆನ್ಸ್ ನಾನು ಡಿನೇ ಬರಿತೀನಿ, ಯಾಕಂದರೆ ಸೇಮ್ ಇದೆ ಅಂತ, ಎರಡು ಸೇಮ್ ಆಲ್ಫಾಬೆಟೇ ಬರಿತೀನಿ. ನೆಕ್ಸ್ಟು ಆಮೇಲೆ ಫಸ್ಟ್ ಟರ್ಮ್ನ ಇದಕ್ಕೆ ಎ ಅಂತ ಬರಿತೀನಿ, ಇದಕ್ಕೆ ಬಿ ಅಂತ ಬರಿತೀನಿ. ಯಾಕೆ, ಇದು ಬೇರೆ ಬೇರೆ, ಫಸ್ಟ್ ಟರ್ಮ್ ಸೇಮ್ ಇದೆ ಅಂತ ಕೊಟ್ಟಿಲ್ಲ, ಫಸ್ಟ್ ಟರ್ಮ್ ಬೇರೆ ಬೇರೆ ಅಂತ ಹೇಳ್ತಿದ್ರೆ, ಸೊ ಬೇರೆ ಬೇರೆ ಬರಿತಾ ಇದ್ದೀನಿ. ಸೊ ನೆಕ್ಸ್ಟು ವಿಲ್ ಗೋ ಟು ದ ವರ್ಡ್ಸ್. ಇವಾಗ ದ ಫಸ್ಟ್ ಟರ್ಮ್ ಆಫ್ ಫಸ್ಟ್ ಪ್ರೋಗ್ರೆಷನ್. ಓಕೆ, ದ ಫಸ್ಟ್ ಟರ್ಮ್ ಆಫ್ ಫಸ್ಟ್ ಪ್ರೋಗ್ರೆಷನ್ ಎ is 3 more than, more ಅಂದ್ರೆ ಏನಲ್ದೇ ನಾನು ಪ್ಲಸ್ 3 more than the first term of the second progression. ಅರ್ಥ ಆಯ್ತಾ? ನೋಡಿ ಇಲ್ಲಿ, the first term of the first progression is 3 more than the first term of the second progression. ಸೊ ಇದು ಒಂದು ಈಕ್ವೇಷನ್, ಇದರಿಂದ ಏನೋ ಮಾಡ್ಬೋದು ಮುಂದೆ, ಅದಕ್ಕೆ ಇದು ಈಕ್ವೇಷನ್ ಬರ್ತಾ ಇದೆ. ನೆಕ್ಸ್ಟ್ ಹೋಗೋಣ. If the 7th term of the first progression is 28 and 8th term of the second progression is 29, find the both different APs. ಇದೇನು 7th ಟರ್ಮ್ ಅಂದರೆ A7, ಇದು ಬಿ ಅಂತ ತೊಗೊಂಡಿದ್ದೀನಿ, ಅದಕ್ಕೆ B8 ಅಂತ ಬರೀತಾ ಇದ್ದೀನಿ ನಾನು. ಸೊ ಇವಾಗ ಇದು ಹೆಂಗೆ ಬ್ರೇಕ್ ಡೌನ್ ಮಾಡೋದು, ಇದು ಬ್ರೇಕ್ ಡೌನ್ ಮಾಡೋಕ್ಕೆ ನಿಮ್ಗೆ ಬರುತ್ತೆ. a + 6d = 28. ನೆಕ್ಸ್ಟ್ ಇದು ಬಿ ಪ್ಲಸ್, ಯಾಕೆ ಬಿ ಫಸ್ಟ್ ಟರ್ಮ್ ಬಿ ಅಂತ ತೊಗೊಂಡಿದ್ದೀನಿ ಆಯಿತಾ. ಫಸ್ಟ್ ಟರ್ಮ್ ಏನು ತೊಗೊಳ್ತೀರಾ ಅದು ಬಿ ಅಂತ ತೊಗೊಳ್ಬೇಕಂದ್ರೆ ಫಸ್ಟ್ ಟರ್ಮ್ನ ನೀವು ಹಂಗೆ ಬರೀತೀರಾ. ನೆಕ್ಸ್ಟು ಇದು 8 ಇದು 8 ಇದ್ದರೆ 7d = 29. ಇವಾಗ ಎಲಿಮಿನೇಷನ್ ಮಾಡೋಕ್ಕಾಗತ್ತಾ, 2 ಇದೆ, ಇದು ಸೇಮ್ ಇದೆ, ಇದು ಸೇಮ್ ಇಲ್ಲ, ಎಲಿಮಿನೇಷನ್ ಮಾಡೋಕ್ಕಾಗಲ್ಲ ಆಯಿತಾ. ಮಾಡಿದ್ರೂ ನಿಮ್ಗೆ ಏನೇನೋ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಏನು ಮಾಡ್ತೀನಿ, ಇಲ್ಲೊಂದು ಈಕ್ವೇಷನ್ ಇದೆ ನೋಡಿ, ಇಲ್ಲೊಂದು ರಿಲೇಷನ್ ಆಗಲೇ ರೆಡಿಮೇಡ್ ಆಗಿದೆ ಒಂದು ರಿಲೇಷನ್. ಸೊ a = 3 + b ಅಂತೆ. ಸೊ ಇವಾಗ ಇದನ್ನ ಏನು ಮಾಡ್ತೀನಿ ನಾನು, a ಜಾಗದಲ್ಲಿ 3 + b ಹಾಕ್ತೀನಿ. ಸೊ ಏನಾಗುತ್ತೆ, 3 + b + 6d = 28. ಸೊ b + 6d = ಇವಾಗ 3 ಇಲ್ಲಿಂದ ಆ ಕಡೆ ಹೋಗುತ್ತೆ, ಸಪ್ರಾಕ್ಟ್ ಆಗುತ್ತೆ, 28 - 3 25. ಇದೊಂದು ಈಕ್ವೇಷನ್ನು, ಇನ್ನೊಂದು ಈಕ್ವೇಷನ್ ರೆಡಿಮೇಡ್ ಆವಾಗಲೇ ಸಿಕ್ಕಿದೆ, = 29. ಇವಾಗ ಏನು ಮಾಡಬೇಕು, ಎಲಿಮಿನೇಷನ್ ಹೆಂಗೆ, ಈಗ ಸೈನ್ಸ್ ಸೇಮ್ ಇದೆ, ಸಪ್ರಾಕ್ಟ್ ಬಿ ಕ್ಯಾನ್ಸಲ್, 60 - 7d is -d, so 25 - 29 is -4, ಆಪೋಸಿಟ್ ಸೈನ್ ಸಪ್ರಾಕ್ಟ್, ಗ್ರೇಟರ್ ಸೈನು ಮೈನಸ್, ಸೊ ಮೈನಸ್ ಕ್ಯಾನ್ಸಲ್, d = 4. ಡಿ ಸಿಕ್ತು, ಎ ಸಿಗಲ್ವಾ, ಡಿ ಸಿಕ್ಕಿದ್ಮೇಲೆ ಇಲ್ಲ ಹಾಕಿ ಎ ಸಿಗುತ್ತೆ, ಆಮೇಲೆ ಇಲ್ಲ ಹಾಕಿ ಬಿ ಸಿಗುತ್ತೆ, ಆಮೇಲೆ ನೀವು ಎ ಪಿ ಮಾಡ್ಕೊಬೋದಾ, ಎರಡಕ್ಕೂ ಬೇರೆ ಬೇರೆ ಎ ಪಿ ಮಾಡ್ಬೋದಾ. ಫಸ್ಟ್ ಟರ್ಮ್ ಸಿಗುತ್ತೆ, ಡಿ ಸಿಕ್ಕಿದ್ಮೇಲೆ ಈ ಈಕ್ವೇಷನಲ್ಲಿ ಡಿ ಹಾಕಿ ಹಂಗೆ ಮಾಡ್ಬೇಡೋಣ. 6 × 4 = 24 ಈ ಕಡೆ ಬರುತ್ತೆ, 28 - 24 4. ಸೊ ಎ ಬಂದು 4 ಬರುತ್ತೆ. ಸೊ ಬಿ ಹೆಂಗೆ ಸಿಗುತ್ತೆ, ಇಲ್ಲಿ 4 ಹಾಕಿದ್ರೆ ಬಿ 3 ಈ ಕಡೆ ಹೋಗುತ್ತೆ, 4 - 3 1. ಸೊ ಇದು ಬಂತು, ಇದು ಎರಡಕ್ಕೂ ಸೇಮ್ ಇದೇನು 4 4. ಸೊ ಇದರಿಂದ ಏನು ಎ ಪಿ ಸಿಗುತ್ತೆ, ಫಸ್ಟ್ ಟರ್ಮ್ 4, ಸೆಕೆಂಡ್ ಟರ್ಮ್ 8, ಥರ್ಡ್ ಟರ್ಮ್ 12, ನೆಕ್ಸ್ಟ್ ಟರ್ಮ್ 16 ... ಇದು ಫಸ್ಟ್ ಟರ್ಮ್ 4, ಸೆಕೆಂಡ್ ಟರ್ಮ್ 5, ನೆಕ್ಸ್ಟ್ ಟರ್ಮ್ 9, ನೆಕ್ಸ್ಟ್ ಟರ್ಮ್ 13 4 13 ... ಸೊ 2 ಎ ಪಿ ಸಿ ಇದೆ, ಬೇರೆ ಬೇರೆ ಕಾಮನ್ ಡಿಫರೆನ್ಸ್ ಸೇಮ್ ಇದೆ, ಫಸ್ಟ್ ಟರ್ಮ್ ಬೇರೆ ಬೇರೆ, ಇಷ್ಟೇ. ಇದು 5 ಮಾರ್ಕ್ಸ್ಗೆ ನೋಡಿ, ತುಂಬ ಸಿಂಪಲ್. ಇಲ್ಲಿ ಗಮನ ಹಾಕಿ ಮಾಡಬೇಕು, ರಿಲೇಷನ್ನ ಎಲಿಮಿನೇಷನ್ನ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಆಮೇಲೆ ನಾನು ಮೋಸ್ಟ್ ಆಫ್ ಯುವರ್ ಪ್ರಾಬ್ಲಮ್ ಇನ್ ಎಕ್ಸಾಮಿನೇಷನ್ ಎ ಮತ್ತು ಡಿ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬರುತ್ತೆ, 3 4 5 6 ಅಥವಾ ಡಿ ಒಂದು
0 to 10 ಮೋಸ್ಟ್ ಆಫ್ ದ ಟೈಮ್ ಪ್ರಾಬಬಲ್, ಅದಕ್ಕಿಂತ ಜಾಸ್ತಿನೂ ಬರ್ಬೋದು. ಬಂದಾಗ ನೀವೆಲ್ಲರೂ ತಪ್ಪು ಮಾಡಿದ್ದೀರಾ ಅಂತ ಒಂದ್ಸತಿ ನೋಡಿ ಹಿಂದೆ ಹೋಗಿ. ಅಕಸ್ಮಾತ್ -10 -200 ಸಿಗ್ತಾ ಇದ್ರೆ ಹಂಗೆ ಉಳಿಸ್ಕೊಂಡು ಮಾಡಬೇಡಿ. ಆ ಥರ ಬರೋ ಚಾನ್ಸಸ್ ಭಾಳ ಕಡಿಮೆ ಎಕ್ಸಾಮಲ್ಲಿ ನಿಮಗೆ. ಡಿ ಕೂಡ ಅಷ್ಟೇ, ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬರುತ್ತೆ. ಡಿ ಯಾವತ್ತು ಸ್ಟ್ಯಾಂಡರ್ಡ್ ಅಂದರೆ ಒಂದು ನ್ಯಾಚುರಲ್ ನಂಬರ್ ಬರಬೇಕು, ಚಿಕ್ಕ ನಂಬರ್ ಬರಬೇಕು. ದೊಡ್ಡ ನಂಬರ್ ಬರ್ತಿದೆ ಅಂದರೆ ನೀವೇನೋ ತಪ್ಪು ಮಾಡಿದ್ದೀರಾ ಅಂತ. ಅಕಸ್ಮಾತ್ ತಪ್ಪು ಇಲ್ಲದೇ ಇರ್ಬೋದು, ಅಥವಾ ದೊಡ್ಡ ನಂಬರ್ ಬಂದ ತಕ್ಷಣ ಫಸ್ಟ್ ಕೆಲಸ ವಾಪಸ್ ಹೋಗಿ ಎಲ್ಲಾದರೂ ಮಿಸ್ಟೇಕ್ ಮಾಡಿದ್ದೀನ ಚೆಕ್ ಮಾಡ್ಕೊಳ್ಳಿ. ಏನೂ ಮಿಸ್ಟೇಕ್ ಇಲ್ಲ ಅಂದರೆ ಅದೇ ಆನ್ಸರ್ ಇರ್ಬೋದು. ಸೊ ಇಷ್ಟನ್ನು ನೀವು ಕೇರ್ ತಗೊಳ್ಳಿ. ಸೊ ಇದನ್ನು ನೀವು ಮಾಡ್ಬೋದಲ್ಲ. ಸೊ ಇದು ತೊಗೊಂಡು ನೀವು ಈಸಿಲಿ ಇದನ್ನು ನೀವು ನೆಟ್ಟಲ್ಲಿ ಹುಡುಕ್ಬೋದು, ಬೇರೆ ಬೇರೆ ಟೈಪಲ್ಲಿ ಮಾಡ್ತಾರೆ. ನಾನು ಈ ಟೈಪಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಇದರ ಸೊಲ್ಯೂಷನ್ಸ್ ಕೂಡ ನಿಮ್ಗೆ ಸಿಗುತ್ತೆ ಇಂಟರ್ನೆಟ್ಟಲ್ಲಿ. ನೆಕ್ಸ್ಟ್ ನೋಡೋಣ, 4th ಪ್ರಾಬ್ಲಮ್ ನೋಡಿ. ಇದು ತುಂಬ ಇಂಪಾರ್ಟೆಂಟ್. ಇದು CBSE ಅವರ ಪೇಪರ್ನಲ್ಲಿತ್ತು 2016 CBSE ನಿಮ್ಗೆ ಗೊತ್ತು. ಅವ್ರಿಗೆ ನಮ್ಮದು ಅವ್ರ ಸೇಮ್ ಟೆಕ್ಸ್ಟ್ ಬುಕ್ಕೇ. ಬಟ್ ನೋಡಿ ಈ ಪ್ರಶ್ನೆಗಳು ನೋಡಿ ಹೆಂಗಿದೆ ಅಂತ. ದ ಕ್ಯೂತ್, ದ ಪೀತ್ ಆ್ಯಂಡ್ ಆರ್ತ್ ಟರ್ಮ್ ಆಫ್ AP ಆರ್ ABC ರೆಸ್ಪೆಕ್ಟಿವ್ಲಿ ಪ್ರೂವ್ ದಟ್ ಅಂತ ಏನೋ ಒಂದು ಕೊಟ್ಟಿದ್ದಾರೆ, ಆಯಿತಾ. ಸೊ ಇದು ನೋಡಿದ್ರೆ ಭಯ ಆಗುತ್ತೆ, ಏನಪ್ಪ ಆಲ್ಫಾಬೆಟ್ಸ್ ಇದೆ, ಬರೀ ನಂಬರ್ಸ್ ಇದೆ, 3 ಮಾರ್ಕ್ಸ್ ಬೇರೆ ಕೊಟ್ಟಿದ್ದಾನೆ. ಇದೇ ಕ್ವಶನ್ನು ನಮ್ಮ ಮಾಡಲ್ ಪೇಪರಲ್ಲಿ ಕೂಡ ಇದೆ. 2019-20 ನೀವು ಈ ವರ್ಷ ರೆಫರ್ ಮಾಡಬೇಕಾಗಿದ್ದು ಮಾಡಲ್ ಪೇಪರಲ್ಲಿ ಕೂಡ ಈ ಕ್ವಶನ್ ಇದೆ. ಅದಕ್ಕೆ ಇದು ಗಮನ ಹಾಕ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕು. ಇದೇ ಬಂದ್ಬಿಡುತ್ತೆ ಅಂತೇನಿಲ್ಲ, ಈ ಐಡಿಯಾ ಮೇಲೆ ಬರ್ಬೋದು ನೋಡಿ. ಪೀತ್ ಇವಾಗ ಇದು ಹೋಗೋಕ್ಕಿಂತ ಮುಂಚೆ ಇವಾಗ ಒಂದು AP ಇದು 5th ಟರ್ಮ್, 6th ಟರ್ಮ್ ಆ್ಯಂಡ್ 9th ಟರ್ಮ್ ಆರ್ ಸುಮ್ಮನೆ ರ್ಯಾಂಡಮ್ ಆಗಿ ಬರೀತಾ ಇದ್ದೀನಿ. ಇನ್ನೇನು AP ದ 5th ಟರ್ಮ್, ದ 6th ಟರ್ಮ್ ಆ್ಯಂಡ್ 9th ಟರ್ಮ್ ಮೇ ಬಿ 3, 7 ಆ್ಯಂಡ್ 12 ಹಿಂಗೆ ಕೊಡ್ತಾರೆ ಅಂದ್ಕೊಳ್ಳಿ. ಅದು ಏನು ಅರ್ಥ ಹಿಂಗೆ ಕೊಟ್ಟರೆ? ಇದು ಅರ್ಥ ಏನಂದರೆ A5 ಬಂದು 3, ನೆಕ್ಸ್ಟು A6 ಬಂದು 7, A9 ಬಂದು 12. ಕರೆಕ್ಟಾ? ಇದು ಅರ್ಥ. ದ 5th ಟರ್ಮು ಇದು, 6th ಟರ್ಮು ಇದು, 7th ಟರ್ಮು ಇದು. ಇತ್ತಾನೆ ಮೀನಿಂಗು. ಸೊ ಇವಾಗ ಇದು ಎಕ್ಸ್ಪ್ಯಾಂಡ್ ಮಾಡಿ ಹೆಂಗೆ ಎಕ್ಸ್ಪ್ಯಾಂಡ್ ಮಾಡ್ತೀರಾ? A+4D = 3 ಬರೀತೀರಾ. ಇದು A+5D = 7 ಬರೀತೀರಾ. ಇದು A+8D = 12 ಬರೀತೀರಾ. ಕರೆಕ್ಟಾ? ಈ ಥರ ನೀವು ಮಾಡೋದು. ಇವಾಗ ಇದೇ ಐಡಿಯಾನ ಇಲ್ಲಿಗೆ ನಾವು ಎಕ್ಸ್ಟೆಂಡ್ ಮಾಡ್ಕೊಬೇಕಷ್ಟೇ. ಇದೇ ಐಡಿಯಾನ ಇಲ್ಲಿಗೆ ನಾನು ಆಲ್ಫಾಬೆಟ್ಸ್ಗೆ ಎಕ್ಸ್ಟೆಂಡ್ ಮಾಡ್ಕೊಬೇಕು. ಹೆಂಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು? ಸೊ ನೋಡಿ, ಇದು ಪೀತ್, ಕ್ಯೂತ್ ಆ್ಯಂಡ್ ಆಯಿತಾ. ಸೊ ನೋಡಿ, ಪೀತ್ ಟರ್ಮು ಪೀತ್ ಜಾಗದಲ್ಲಿ A ಇದೆ ಅಂತೆ, ಆಯಿತಾ. ಕ್ಯೂತ್ ಜಾಗದಲ್ಲಿ B ಇದೆ ಅಂತೆ, ಮತ್ತು ಆರ್ತ್ ಪ್ಲೇಸಲ್ಲಿ C ಅದು E ಅಂತ ಬಂದಿದೆ, ಅದು C ಅದು. ಓಕೆ, ಪ್ರೂವ್ ದಟ್. ಏನು ಪ್ರೂವ್ ಮಾಡಬೇಕು ನೋಡೋಣ, ಅದು ಬರ್ಕೊಂಬೇಡ ಇಲ್ಲಿ. AQ - R ಪ್ಲಸ್ B R - P ಪ್ಲಸ್ C P - Q = 0. ಓಕೆ, ಸೊ ಇದು ಕೊಟ್ಟಿದ್ದಾರೆ ಇವಾಗ. ಸೊ ಇವಾಗ ನಾವು ಪ್ರೂವ್ ಮಾಡಬೇಕು. ಇವಾಗ ನೋಡಿ, ಪೀತ್ ಟರ್ಮ್ A ಅಂದರೆ ಹೆಂಗೆ ಬರೆಯೋದು? ನಾನು ಇದು ಎಕ್ಸ್ಪ್ಯಾನ್ಷನ್ ಹೆಂಗೆ ಮಾಡೋದು? ಇವಾಗ ನೋಡಿ, 5th ಟರ್ಮು 3 ಅಂದರೆ ಎಕ್ಸ್ಪ್ಯಾಂಡ್ ಹೆಂಗೆ ಮಾಡಿದೆ? ಇವಾಗ A ಇದು ಇಲ್ಲಿ ಬರುತ್ತಾ? ಈ ನಂಬರ್ ಇಲ್ಲಿ ಬರುತ್ತಾ? ಸೊ ನಾನು ಇಲ್ಲಿ ಬರೀತೀನಿ ನೋಡಿ. A = ನಮ್ಮ ಇದೇ ಫಾರ್ಮುಲಾ, AN A+N - 1D ಫಾರ್ಮುಲಾ ಇದೆಯಲ್ಲ. AN ಅಂದರೆ ಏನಿದೆ? ಪೀತ್ ಪ್ಲೇಸಲ್ಲಿ A ಇದೆ. ಸೊ ಅದಕ್ಕೆ ಇದು AN ಆಗುತ್ತೆ. ಫಸ್ಟ್ ಟರ್ಮು ಇದು ಸೇಮ್ AP ಇದು, ಒಂದೇ AP ಇದು ಅಂದರೆ ಎಲ್ಲ ಫಸ್ಟ್ ಟರ್ಮ್ ಸೇಮ್ ಇರುತ್ತೆ. ಅದು ಏನು ಅಂತ ಗೊತ್ತಿಲ್ಲ, ನಾನು ಕ್ಯಾಲ್ಕುಲೇಟರ್ A ಅಂತ ತಗೊಳ್ತೀನಿ. N - 1 N ಜಾಗದಲ್ಲಿ ಏನು ಬರುತ್ತೆ? ಇಲ್ಲಿ N ಜಾಗದಲ್ಲಿ, ಆಯಿತಾ, 5 - 1 4. ಇಲ್ಲಿ N ಜಾಗದಲ್ಲಿ ಏನಿದೆ? P ಇದೆ. ಸೊ P - 1 ಏನು ಮಾಡೋಕ್ಕಾಗಲ್ಲ, P - 1 ಅಂತಲೇ ಬರಿತೀನಿ. ವಾಟ್ ಈಸ್ ಡಿ ಸೇಮ್, ಯಾಕಂದರೆ ಒಂದೇ AP ಇದು ಸೇಮ್ ಇರುತ್ತೆ. ನೆಕ್ಸ್ಟು ಇದನ್ನು ಬಳಸ್ಕೊಂಡು ಇನ್ನೊಂದು ಇಕ್ವೇಷನ್ ಮಾಡ್ಬೋದಾ? ಏನು? ಕ್ಯೂತ್ B = A+Q - 1D. ನೆಕ್ಸ್ಟ್ ಇದನ್ನು ಬಳಸ್ಕೊಂಡು C = A+R - 1D. ನೀವು ಕೇಳ್ಬೋದು ಹೆಂಗೆ ಮಾಡಿದ್ರಿ ಸರ್? ಮತ್ತೊಂದು ಸತಿ ಎಕ್ಸ್ಪ್ರೆಷನ್ ಕನ್ಫ್ಯೂಸ್ ಆಗುತ್ತೆ. ಸೊ ನೋಡಿ, ಪೀತ್ ಟರ್ಮ್ ಇಸ್ A ಅಂದರೆ ಯಾವುದೋ ಪೀತ್ ಪ್ಲೇಸಲ್ಲಿ A ಇದೆ ಅಂದರೆ AP ಬಂದು A, ಆಯಿತಾ. ನೆಕ್ಸ್ಟು ಕ್ಯೂತ್ ಪ್ಲೇಸಲ್ಲಿ B ಇದೆ, ಆಯಿತಾ. ಸೊ ಅಂದರೆ ಎಲ್ಲೋ ಒಂದು ಪ್ಲೇಸ್ನಲ್ಲಿ B ಇದೆ, ಎಲ್ಲೋ ಒಂದು ಪ್ಲೇಸ್ನಲ್ಲಿ C ಇದೆ. ಅದು ಪೊಸಿಷನ್ ನಂಬರ್ಸ್ ಕೊಡಬಹುದು, ಆಲ್ಫಾಬೆಟ್ಸ್ ಕೊಟ್ಟಿದ್ದಾನೆ. ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ A ಕಾಮನ್ ಡಿಫ್ರೆನ್ಸ್ ಎಲ್ಲ ಸೇಮು, ಫಸ್ಟ್ ಟರ್ಮ್ ಎಲ್ಲ ಸೇಮ್, ಸೇಮ್ AP ಅಂತ ಕೊಟ್ಟಿದ್ದಾನೆ, ಆಯಿತಾ. ಆಮೇಲೆ A ಜಾಗದಲ್ಲಿ P ಜಾಗದಲ್ಲಿ A ಇದೆ ಅಂತ, Q ಜಾಗದಲ್ಲಿ B ಇದೆ ಅಂತೆ, R ಜಾಗದಲ್ಲಿ C ಇದೆ ಅಂತೆ. ಇದನ್ನು ನಾವು ಇವಾಗ ಇಲ್ಲಿಂದ ನಾವು ಇಲ್ಲಿಗೆ ಬರೋದು ಚಾಲೆಂಜ್. ನೋಡಿ, ಇಲ್ಲಿಗೆ ನಾವು ಬರಬೇಕು. ಇವಾಗ ನೋಡಿ, ಇಲ್ಲಿಗೆ ಬರಬೇಕು ಅಂದರೆ A ಒಟ್ಟಿಗೆ Q - R ಮಲ್ಟಿಪ್ಲೈ ಆಗಬೇಕಾಗಿತ್ತು. ಇಲ್ಲಿ B ಒಟ್ಟಿಗೆ R - P ಮಲ್ಟಿಪ್ಲೈ ಆಗಬೇಕು. ಇಲ್ಲಿ C ಒಟ್ಟಿಗೆ P - Q ಮಲ್ಟಿಪ್ಲೈ ಆಗಬೇಕು. ನಾನು ಮಲ್ಟಿಪ್ಲೈ ಮಾಡ್ತೀನಿ ಇವಾಗ. ಅದನ್ನು ಹೆಂಗೆ? ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. A = A+,
ಇದು ಮಲ್ಟಿಪ್ಲೈ ಮಾಡಿದ್ರೆ ಪಿ ಡಿ ಮೈನಸ್ ಡಿ, ನೆಕ್ಸ್ಟು ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಡಿ ಕ್ಯೂ ಮೈನಸ್ ಡಿ, ನೆಕ್ಸ್ಟ್ ಸಿ ಈಸ್ ಈಕ್ವಲ್ ಟು ಏನಿಲ್ಲ ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ ಅಷ್ಟೇ ನಾನು, ಯಾಕೆ ಬೇಕಾಗುತ್ತೆ ಮುಂದೆ. ಓಕೆ, ಸೊ ಇದು 3 ಟರ್ಮು ಸಿಕ್ತು. ಇವಾಗ ಏನು ಮಾಡ್ತೀನಿ ನಾನು, ವಾಪಸ್ ಇದು ಬರ್ಕೊಳ್ತೀನಿ. ಏನು, ಸೊ ಎ ಈಸ್ ಈಕ್ವಲ್ ಟು ಎ ಪ್ಲಸ್ ಪಿ ಡಿ ಮೈನಸ್ ಡಿ. ಇವಾಗ ನಾನು ಎರಡೂ ಸೈಡು ಐ ಮಲ್ಟಿಪ್ಲೈ ಬೈ ಕ್ಯೂ ಮೈನಸ್ ಆರ್. ಯಾಕೆ ಇಲ್ಲಿ ಕ್ಯೂ ಮೈನಸ್ ಆರ್ ಬೇಕು ಎ ಒಟ್ಟಿಗೆ, ಅದು ಎರಡೂ ಸೈಡು. ಒಂದು ಸೈಡ್ ಮ್ಯಾಕ್ಸಲ್ಲಿ ಗೊತ್ತಲ್ಲ, ಏನೇ ಮಲ್ಟಿಪ್ಲೈ ಮಾಡಿ ಏನೇ ಡಿವಿಷನ್ ಮಾಡಿ ಏನೇ ಆ್ಯಡ್ ಮಾಡಿ ಎರಡೂ ಸೈಡ್ ಮಾಡಬೇಕು. ಸೊ ಇಲ್ಲಿ ನಾನು ಎರಡೂ ಸೈಡ್ನ ಮಾಡ್ತೀನಿ ನಾನು. ಸೊ ಇವಾಗ ಕ್ಯೂ ಮೈನಸ್ ಆರ್ ಇಲ್ಲಿ ಎರಡೂ ಸೈಡ್ ಮಾಡಿದಾಗ ಏನಾಗುತ್ತೆ, ಎ ಕ್ಯೂ ಮೈನಸ್ ಆರ್, ನೆಕ್ಸ್ಟು ಎ ಪ್ಲಸ್ ಪಿ ಡಿ ಡಿ ಕ್ಯೂ ಮೈನಸ್ ಆರ್. ಇವಾಗ ಇಲ್ಲಿ ನೋಡಿ 3 ಟರ್ಮ್ಸ್ ಇದೆ, ಇಲ್ಲಿ 2 ಟರ್ಮ್ಸ್ ಇದೆ. ನಿಮ್ಗೆ ಗ್ಯಾಪ್ನ ಇದೆ 8th ಚಾನಲ್ ಓದಿರ್ತೀರಾ. ಮಲ್ಟಿಪ್ಲೈಯಿಂಗ್ 3 ಟರ್ಮ್ಸ್, ಮಲ್ಟಿಪ್ಲೈಯಿಂಗ್ ದ ಟ್ರೈನಾಮಿಯಲ್ ಇಂಟು ಬೈನಾಮಿಯಲ್. ಸೊ ಅಂದರೆ ಇದನ್ನು ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು, ಇದನ್ನು ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಅಂದರೆ 3 × 2 6 ಟರ್ಮ್ಸ್ ಬರುತ್ತೆ. ಹಿಂಗೆ ಈ ಕಡೆ ಸೈಡ್ ಏನೂ ಮಾಡೋದು ಬೇಡ, ಯಾಕಂದರೆ ನನಗೆ ಅದೇ ಬೇಕಲ್ಲಿ. ನೆಕ್ಸ್ಟ್ ನೋಡಿ ಎ ಇಂಟು ಕ್ಯೂ ಎ ಕ್ಯೂ, ಎ ಇಂಟು ಆರ್ ಮೈನಸ್ ಎ ಆರ್, ನೆಕ್ಸ್ಟ್ ಪಿ ಡಿ ಇಂಟು ಕ್ಯೂ ಪಿ ಕ್ಯೂ ಡಿ, ನೆಕ್ಸ್ಟ್ ಇದು ಇಂಟು ಇದು ಒಂದನ್ನೇ ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಇದೇನಾಗುತ್ತೆ ಮೈನಸ್ಸು, ಪ್ಲಸ್ ಇಂಟು ಮೈನಸ್ ಮೈನಸ್ ಪಿ ಆರ್ ಡಿ, ನೆಕ್ಸ್ಟ್ ಇದು ಇಂಟು ಇದು ಡಿ ಕ್ಯೂ, ನೆಕ್ಸ್ಟ್ ಇದು ಇಂಟು ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಡಿ ಆರ್. ಸೊ 6 ಟರ್ಮ್ ಬರಬೇಕಾ, 1 2 3 4 5 6 6 ಟರ್ಮ್ ಬರಬೇಕು. ಇದನ್ನು ನಾನು ಈಕ್ವೇಷನ್ 1 ಅಂತ ಬರಿತೀನಿ. ಓಕೆನಾ, ಇದನ್ನು ಈಕ್ವೇಷನ್ 1 ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ನಾವು ಇದಾಯಿತು ನೋಡಿ, ಈ ಕಡೆ ಸೈಡ್ ಇವಾಗ ಇದಕ್ಕೆ ಬಿಗೆ ಏನು ಮಲ್ಟಿಪ್ಲೈ ಮಾಡಬೇಕು, ಆರ್ ಮೈನಸ್ ಬಿ ಮಲ್ಟಿಪ್ಲೈ ಮಾಡಬೇಕು. ಸೊ ಅದನ್ನು ಮಾಡೋಣ. ಸೊ ಬಿ ಈಸ್ ಈಕ್ವಲ್ ಟು ಏನು ಸಿಗ್ತದೆ ನನಗೆ, ಎ ಪ್ಲಸ್ ಡಿ ಕ್ಯೂ ಮೈನಸ್ ಡಿ. ಸೊ ಮಲ್ಟಿಪ್ಲೈಯಿಂಗ್ ಬೋತ್ ದ ಸೈಡ್ಸ್ ಇನ್ ಬೈ ಆರ್ ಮೈನಸ್ ಬಿ. ಯಾಕೆ ಮಾಡ್ತಾಯಿದ್ದೀನಿ ನೋಡಿ, ಇಲ್ಲಿ ಸಿಗ್ತಾ, ಇದೇ ನನಗೆ ಬೇಕು. ಆಯಿತಾ, ಸೊ ಈಗ ಏನಾಗುತ್ತೆ, ಇದೇ ಥರ ಇಲ್ಲೂ ಬರುತ್ತೆ, ಸಿಗೂ ಬರುತ್ತೆ. ಆಮೇಲೆ ಎಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಡ್ ಮಾಡ್ಬೋದು, ರೈಟ್ ಹ್ಯಾಂಡ್ ಸೈಡ್ ಎಲ್ಲನೂ ಆ್ಯಡ್ ಮಾಡಿದಾಗ 0 ಆಗೇ ಆಗುತ್ತೆ. ನೋಡೋಣ ಹಿಂಗೆ. ಸೊ ಇವಾಗ ಎರಡು ಮಾಡಿದಾಗ ಈ ಕಡೆ ಬಿ ಆರ್ ಮೈನಸ್ ಪಿ, ಆಯಿತಾ. ಈ ಕಡೆ ಸೈಡ್ ಏನು, ಇದು ಫುಲ್ ಮಲ್ಟಿಪ್ಲೈ ಮಾಡಬೇಕು. ಹಿಂಗೆ ಮಾಡೋಣ. ಎ ಆರ್ ಇದು ಇಂಟು ಇದು ಎ ಪಿ, ನೆಕ್ಸ್ಟ್ ಇದು ಇಂಟು ಇದು ಪ್ಲಸ್ ಆರ್ ಕ್ಯೂ ಡಿ, ಆಯಿತಾ. ನೆಕ್ಸ್ಟ್ ಇದು ಇಂಟು ಇದು ಮೈನಸ್ ಪಿ ಕ್ಯೂ ಡಿ, ನೆಕ್ಸ್ಟ್ ಇದು ಇಂಟು ಇದು ಮೈನಸ್ ಡಿ ಆರ್, ಇದು ಇಂಟು ಇದು ಪ್ಲಸ್ ಪ್ಲಸ್ ಡಿ ಪಿ. ಸೊ ಇದು ನಾನು ಈಕ್ವೇಷನ್ 2 ಅಂತ ಬರಿತೀನಿ. ಇದನ್ನು ಕೂಡ 6 ಟರ್ಮ್ಸ್ ಇರಬೇಕು ನೋಡಿ, 6 ಟರ್ಮ್ಸ್ ಇದೆಯಾ ಅಂತ, ಯಾಕಂದರೆ 3 ಯುವರ್ ಮಲ್ಟಿಪ್ಲೈ ನೋಡಿ 1 2 3 4 5 6. ನೆಕ್ಸ್ಟ್ ಲಾಸ್ಟ್ ಮಲ್ಟಿಪ್ಲೈ, ಲಾಸ್ಟ್ ಏನು, ಸಿ ಏನಿದೆ, ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಡಿ ಆರ್ ಮೈನಸ್. ಇದಕ್ಕೇನು ಮಲ್ಟಿಪ್ಲೈ ಮಾಡಬೇಕು, ಎರಡೂ ಸೈಡು ನಾನು ಐ ಶುಡ್ ಮಲ್ಟಿಪ್ಲೈ ಬೋತ್ ದ ಸೈಡ್ಸ್. ನೋಡಿ ಇಲ್ಲಿ ಏನು ಬೇಕು, ಇಲ್ಲಿ ಪಿ ಮೈನಸ್ ಕ್ಯೂ. ಸೊ ಪಿ ಮೈನಸ್ ಕ್ಯೂನ ಮಲ್ಟಿಪ್ಲೈ ಮಾಡ್ತೀನಿ. ಏನಾಗುತ್ತೆ ಅವಾಗ, ಸಿ ಪಿ ಮೈನಸ್ ಕ್ಯೂ ಬರುತ್ತೆ ಈ ಕಡೆ ಸೈಡ್ ಏನಾಗುತ್ತೆ, ಎ ಪಿ ಪ್ಲಸ್ ಎ ಕ್ಯೂ, ಸಾರಿ ಮೈನಸ್ ಎ ಕ್ಯೂ. ನೆಕ್ಸ್ಟು ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ ಆರ್ ಪಿ ಡಿ, ನೆಕ್ಸ್ಟ್ ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ ಮೈನಸ್ ಡಿ ಆರ್ ಕ್ಯೂ, ನೆಕ್ಸ್ಟ್ ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ ಡಿ ಪಿ, ನೆಕ್ಸ್ಟ್ ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ ಪ್ಲಸ್ ಡಿ ಕ್ಯೂ. ಆರ್ ಇದೆಯಾ ನೋಡಿ, 1 2 3 4 5 6 ಆರ್ ಇದೆ. ಸೊ ಇವಾಗ ಇದು 3ನೇ ಇದೆ. ಇವಾಗ ನೋಡಿ ನಮ್ಮ ಕೆಲಸ ಆಗೋಯ್ತು, ಪ್ರಾಬ್ಲಮ್ಸ್ ಆಗೋಗಿದೆ ಆಲ್ಮೋಸ್ಟು. ಇವಾಗ ಏನು ಮಾಡ್ಬೇಕು ನಾವು, ಆ್ಯಡಿಂಗ್ 1 2 and 3 ಎಲ್ಲ ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ, ಈ ಕಡೆ ಸೈಡ್ ಇದಿದೆ, ಆ್ಯಡಿಂಗ್ ಮಾಡೋದು ಗೊತ್ತಲ್ಲ, ಲೆಫ್ಟ್ ಹ್ಯಾಂಡ್ ಸೈಡೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಡ್ ಮಾಡಬೇಕು, ರೈಟ್ ಹ್ಯಾಂಡ್ ಸೈಡೆಲ್ಲ ರೈಟ್ ಹ್ಯಾಂಡ್ ಸೈಡ್ ಆ್ಯಡ್ ಮಾಡೋದು. ಇದು ಮ್ಯಾಕ್ಸಲ್ಲಿ ನಡೆಸೋವಂಥ ಒಂದು ರೂಲ್ ಇದು. ಸೊ ಇವಾಗ ಇದನ್ನು ಆ್ಯಡ್ ಮಾಡಿದ್ರೆ ಇದು ಸಿಕ್ಬಿಡುತ್ತಾ, ಲೆಫ್ಟ್ ಹ್ಯಾಂಡ್ ಸೈಡು ನೋಡಿ ಪ್ಲಸ್ಸು, ಇದೊಟ್ಟಿಗೆ ಆ್ಯಡ್ ಮಾಡಬೇಕು, ಪ್ಲಸ್ಸು ಇದೊಟ್ಟಿಗೆ ಆ್ಯಡ್ ಮಾಡಿ ಲೆಫ್ಟ್ ಹ್ಯಾಂಡ್ ಸೈಡೆಲ್ಲ ಆ್ಯಡ್ ಆಗಿಬಿಡುತ್ತೆ. ರೈಟ್ ಹ್ಯಾಂಡ್ ಸೈಡ್ ಆನ್ಸರ್ 0 ಬರಬೇಕಂತೆ, 0 ಬರುತ್ತೆ. ಹಿಂಗೆ ಎಲ್ಲ ಕ್ಯಾನ್ಸಲ್ ಆಗಬೇಕಲ್ಲ ನೋಡಿ, ಎಲ್ಲ ಕ್ಯಾನ್ಸಲ್ ಆಗುತ್ತೆ ನೋಡಿ. ಎ ಕ್ಯೂ ಇಲ್ಲಿದೆ, ಎ ಕ್ಯೂ ಪಾಸಿಟಿವ್ ಇದೆ, ನೆಗೆಟಿವ್ ಎ ಕ್ಯೂ ಇನ್ನೊಂದು ಕಡೆ ಸಿಗುತ್ತೆ ನೋಡಿ. ನೋಡಿ ಇಲ್ಲೊಂದಿದೆ ನೆಗೆಟಿವ್ ಎ ಕ್ಯೂ, ಇಲ್ಲಿದೆ ಪಾಸಿಟಿವ್ ನೆಗೆಟಿವ್ ಕ್ಯಾನ್ಸಲ್. ನೆಕ್ಸ್ಟು ಮೈನಸ್ ಎ ಆರ್ ಪ್ಲಸ್ ಎ ಆರ್ ಎಲ್ಲರೂ ಇರುತ್ತೆ ನೋಡಿ, ಇಲ್ಲಿದೆ ಆಯಿತಾ. ಇದು ಈಕ್ವಲ್ ಟು, ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಪಿ ಕ್ಯೂ ಡಿ ನೆಗೆಟಿವ್ ಪಿ ಕ್ಯೂ ಡಿ ಇನ್ನೊಂದು ಕಡೆ ಇರುತ್ತೆ ನೋಡಿ, ಇಲ್ಲಿದೆ ಎಲ್ಲ 3 ಈಕ್ವೇಷನಲ್ಲಿ, ಯಾಕಂದರೆ ಆ್ಯಡ್ ಮಾಡಿದಾಗ ನೋಡಿ ಇದು ಹೋಯ್ತು.
ನೆಕ್ಸ್ಟ್ ಮೈನಸ್ ಪಿ ಆರ್ ಡಿ ಪ್ಲಸ್ ಪಿ ಆರ್ ಡಿ ಎಲ್ಲರೂ ಇದೆಯಾ, ಪ್ಲಸ್ ಪಿ ಆರ್ ಡಿ ಇಲ್ಲಿದೆ ನೋಡಿ, ಪ್ಲಸ್ ಪಿ ಆರ್ ಡಿ ಕ್ಯಾನ್ಸಲ್ ಆಯಿತು. ಸೊ ಪಿ ಆರ್ ಡಿ ಇಲ್ಲಿ ಕ್ಯಾನ್ಸಲ್. ನೆಕ್ಸ್ಟ್ ಮೈನಸ್ ಡಿ ಕ್ಯೂ ಪ್ಲಸ್ ಡಿ ಕ್ಯೂ ಎಲ್ಲರೂ ಇದೆಯಾ, ಪ್ಲಸ್ ಡಿ ಕ್ಯೂ ನೋಡಿ ಇಲ್ಲಿದೆ, ಇದರಲ್ಲಿದೆ, ಇದರಲ್ಲಿದೆ. ಡಿ ಆರು ಪ್ಲಸ್ ಇದೆ, ಮೈನಸ್ ಡಿ ಆರ್ ಇಲ್ಲಿದೆ. ನೆಕ್ಸ್ಟ್ ಇನ್ನು ಉಳ್ಕೊಂಡಿದೆ ಮೈನಸ್ ಎ ಪಿ ಪ್ಲಸ್ ಎ ಪಿ ಇಲ್ಲಿದೆ, ಇಲ್ಲಿದೆ, ಕ್ಯಾನ್ಸಲ್. ನೆಕ್ಸ್ಟ್ ಆರ್ ಕ್ಯೂ ಇದೆ, ಪ್ಲಸ್ ಆರ್ ಕ್ಯೂ ಇದೆ, ಮೈನಸ್ ಆರ್ ಕ್ಯೂ ಇದೆಯಾ, ಮೈನಸ್ ಆರ್ ಕ್ಯೂ ಇಲ್ಲಿ, ಸಾರಿ ಇದು ಆರ್ ಕ್ಯೂ ಡಿ, ಇದು ಆರ್ ಕ್ಯೂ ಡಿ. ಈ ಕಡೆ ಇಲ್ಲಿ ಪ್ಲಸ್ ಇದೆ, ಇಲ್ಲೂ ಆರ್ ಕ್ಯೂ ಡಿ ನೋಡಿ, ಡಿ ಆರ್ ಕ್ಯೂ ನೆಗೆಟಿವ್ ಇದೆ. ನೆಕ್ಸ್ಟ್ ಲಾಸ್ಟ್ ಡಿ ಪಿ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಡಿ ಪಿ ಮೈನಸ್ ಇದೆ. ಸೊ ಎಲ್ಲ ಕ್ಯಾನ್ಸಲ್ ಆಗಿ ನಿಮ್ಗೆ ಉಳ್ಕೊಳ್ಳುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಉಳ್ಕೊಳ್ಳುತ್ತೆ, ಯು ವಿಲ್ ಬಿ ರಿಮೈನ್ ವಿತ್ ಜಸ್ಟ್ ಆ್ಯಂಡ್ ಝೀರೋ. ಸೊ ಅಷ್ಟೇ ಈ ಪ್ರಾಬ್ಲಮ್ನ ಕರೆಕ್ಟಾಗಿ ನೀವು ಒಂದ್ಸತಿ ಪ್ರಾಕ್ಟೀಸ್ ಮಾಡಿ ನೋಡ್ಕೊಂಡು ಹೋದರೆ ಆಗಲ್ಲ. ಫಿಲಮ್ ಥರ ನೋಡ್ಕೊಂಡು ಹೋಗ್ತೀನಿ ನಾನು ಇದನ್ನು ಅಂದರೆ ಆಗಲ್ಲ. ನಾವು ಒಂದ್ಸತಿ ಅರ್ಥ ಮಾಡಿಕೊಂಡು ನೀವು ಒಟ್ಟಿಗೆ ಸಾಲ್ವ್ ಮಾಡಬೇಕು ಆಮೇಲೆ. ಸೊ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೋಡಿ ಇದು ಇಂಪಾರ್ಟೆಂಟ್, ಫಿಫ್ತ್ ಪ್ರಾಬ್ಲಮ್ಮು ತುಂಬ ಇಂಪಾರ್ಟೆಂಟ್. ಇಲ್ಲೊಂದು ಕಾನ್ಸೆಪ್ಟ್ ಇದೆ, ನಾನು ಆಗಲೇ ಹೇಳಿದ್ದೆ ಬಿಗಿನಿಂಗಲ್ಲಿ. ಒಂದು ಕಾನ್ಸೆಪ್ಟ್ ಏನು ಅಂದರೆ, ದ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಇನ್ ಎ ಪಿ ಇಸ್ 55. ಆಯಿತಾ, ಏನು ದ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಆಫ್ ಎ ಪಿ ಇಸ್ 50 ಏನಿದೆ 33 ಅಂತೆ. If the product of first term and third term exceeds the second term by 29, ಗೊತ್ತಾಯ್ತಾ, ಫಸ್ಟ್ ಟರ್ಮ್ ಥರ್ಡ್ ಟರ್ಮ್ ದ ಪ್ರಾಡಕ್ಟು ಎಕ್ಸೀಡ್ಸ್ ದ ಸೆಕೆಂಡ್ ಟರ್ಮ್ ಬೈ 29. ಎಕ್ಸೀಡ್ ಅಂದರೆ ಪ್ಲಸ್ಸು ಬೈ ದ ಸೆಕೆಂಡ್ ಟರ್ಮ್, ಆಯಿತಾ. ಈ ಇದು ಗೊತ್ತಾಯ್ತಲ್ಲ, ಎಕ್ಸೀಡ್ಸ್ ಗೊತ್ತಾಯ್ತಲ್ಲ. ಇಫ್ ದ ಪ್ರಾಡಕ್ಟ್ ಆಫ್ ಫಸ್ಟ್ ಟರ್ಮ್ ಆ್ಯಂಡ್ ಥರ್ಡ್ ಟರ್ಮ್ ಎಕ್ಸೀಡ್ಸ್ ದ 29, ಎಕ್ಸೀಡ್ ದ ಸೆಕೆಂಡ್ ಟರ್ಮ್ ಬೈ 29, ಫೈಂಡ್ ದ ಎ ಪಿ. ಇವಾಗ ಹಿಂಗೆ ನೀವು ಮಾಡಿದ್ರೆ ಈ ಪ್ರಾಬ್ಲಮ್ನ, ಇಲ್ಲಿ ಮಲ್ಟಿಪ್ಲಿಕೇಶನ್ ಬಂದಿರೋದ್ರಿಂದ ಏನಾಗ್ಬೋದು ಹೇಳಿ ನಿಮಗೆ. ಸೊ ಇಲ್ಲಿ ಎ ಪ್ಲಸ್ 2ಡಿ ಏನಾಗುತ್ತೆ, ಏನು ಸಮಸ್ಯೆ ಆಗುತ್ತೆ ಹೇಳಿ ನೋಡೋಣ. ಇದು ಎ ಎರಡಕ್ಕೂ ಮಲ್ಟಿಪ್ಲೈ ಆಗಬೇಕು, ಯು ವಿಲ್ ಬಿ ಕಾಟ್ ಇನ್ ಎ ಸೀರಿಯಸ್ ಪ್ರಾಬ್ಲಮ್. ಯಾಕಂದರೆ ಎ ಸ್ಕ್ವೇರ್ ಬಂದ್ಬಿಡುತ್ತೆ, ಆಮೇಲೆ 2AD ಬಂದ್ಬಿಡುತ್ತೆ. ಸೊ ನಿಮಗೆ ಇದು ಏನು ಮಾಡಬೇಕಂತಲೇ ಗೊತ್ತಾಗಲ್ಲ ಈ ಪ್ರಾಬ್ಲಮ್. ಇಲ್ಲಿ ಒಂದು ಟ್ರಿಕ್ನ ಬಳಸ್ಬೇಕು ಈ ಪ್ರಾಬ್ಲಮ್ಗೆ, ಎಲ್ಲ ಪ್ರಾಬ್ಲಮ್ಗಲ್ಲ, ಈ ಪ್ರಾಬ್ಲಮ್ಗೆ. ಯಾವಾಗ ಸಮ್ ಆಫ್ 3 ಟರ್ಮ್ಸ್, ಸಮ್ ಆಫ್ 5 ಟರ್ಮ್ಸ್ ಕೊಟ್ಟಾಗ ಈ ಗ್ಯಾಪ್ನ ಇಟ್ಕೊಳ್ಳಿ, ಈ ಟ್ರಿಕ್ನ ಯೂಸ್ ಮಾಡಬಹುದು. ಏನಿದು ಟ್ರಿಕ್ ನೋಡಿ, ತುಂಬ ಸಿಂಪಲ್ಲು ನೋಡಿ. ದ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಆಫ್ ಎ ಪಿ ಇಸ್ 35. ನಾನು ಆಗಲೇ ಹೇಳಿದೆ, ಯಾವತ್ತೂ ಏನ ಹಿಂಗೆ ಬರಿಬೇಕು ಅಂತೇನಿಲ್ಲ. ಸಮ್ ಆಫ್ 3 ಟರ್ಮ್ಸ್ ಅಂದರೆ ಎ ಪ್ಲಸ್ ಡಿ, ಎ ಪ್ಲಸ್ 2ಡಿ, ಇದು ಮಾತ್ರ 3 ಟರ್ಮ್ಸ್ ಅಲ್ಲ. ಹಿಂದೇನು ಬರಿಬೋದು ಇವಾಗ, ಒಂದು ಹಿಂದೆ ಏನು ಎ ಮೈನಸ್ ಡಿ. ಸೊ ದೀಸ್ ಆರ್ ದ 3 ಟರ್ಮ್ಸ್ ಅನ್ಕೊಳ್ಳೋಣ ಇವಾಗ. ಲೆಟ್ ಅಸ್ ಅಸ್ಯೂಮ್ ದಟ್ ದೀಸ್ ಆರ್ ದ 3 ಟರ್ಮ್ಸ್. ಸಮ್ ಆಫ್ ದೀಸ್ 3 ಟರ್ಮ್ಸ್ ಅಂದ್ರೆ ಏನಾಗುತ್ತೆ, ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಇಸ್ 33. ಇವಾಗ ಏನಾಗುತ್ತೆ ನೋಡಿ, ಹಿಂಗೆ ಮಾಡೋದ್ರಿಂದ ಡಿ ಮತ್ತು ಡಿ ಕ್ಯಾನ್ಸಲ್ ಆಗಿಬಿಡುತ್ತೆ, ಇಮಿಡಿಯೇಟ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಸಮ್ ಆಫ್ 3 ಟರ್ಮ್ಸ್ ಅಂತ ಕೊಟ್ಟರೆ ಈ ಥರ ತಗೊಳ್ತೀರಾ. ಸಮ್ ಆಫ್ 5 ಟರ್ಮ್ಸ್ ಕೊಟ್ಟರೆ ಮುಂದೆ ಪ್ರಾಬ್ಲಮ್ ಬರುತ್ತೆ, ಹೇಳ್ತೀನಿ ನಾನು. ಸೊ ಇವಾಗ ಕೊಟ್ಟರೆ 5 ಟರ್ಮ್ಸ್ ಕೊಟ್ಟರೆ ಇಲ್ಲಿ ಎ ಪ್ಲಸ್ 2ಡಿ ಹಾಕೊಂತೀರ, ಇಲ್ಲಿ ಎ ಮೈನಸ್ 2ಡಿ ಹಾಕೊಂತೀರ. ಅವಾಗ ಏನಾಗುತ್ತೆ, ಡಿ ಎಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ, ಒಂದೇ ಏಟಿಗೆ ನಿಮಗೆ ಎ ಸಿಕ್ಬಿಡುತ್ತೆ. ಆನ್ಸರ್ ನೋಡಿ, 3a is equal to 33. ಸೊ a is equal to 33 by 3 which is 11. ಸೊ a is equal to 11, 6. ಆಯಿತಾ. ಸೊ ಎ ಇಮಿಡಿಯೇಟ್ಲಿ ನಮಗೆ ಸಿಕ್ಬಿಡ್ತು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇಫ್ ದ ಪ್ರಾಡಕ್ಟ್ ಆಫ್ ಫಸ್ಟ್ ಟರ್ಮ್ ಆ್ಯಂಡ್ ದ ಸೆಕೆಂಡ್ ಟರ್ಮ್, ಇವಾಗ ಫಸ್ಟ್ ಟರ್ಮ್ ಏನಂತ ತೊಗೊಂಡಿದ್ದೀವಿ, ಇದು ದ ಪ್ರಾಡಕ್ಟ್ ಆಫ್ ಫಸ್ಟ್ ಟರ್ಮ್ ಆ್ಯಂಡ್ ದ ಥರ್ಡ್ ಟರ್ಮ್. ನಮ್ಮ ಪ್ರಕಾರ ನಾವು ಎ ಫಸ್ಟ್ ಟರ್ಮ್ ಅಲ್ಲ, ಎ ಮೈನಸ್ ಡಿ ಫಸ್ಟ್ ಟರ್ಮ್ ಅಂತ ತೊಗೊಂಡಿದ್ದೀನಿ. ಸೊ ಇವಾಗ ಏನೋ ದ ಪ್ರಾಡಕ್ಟ್ ಆಫ್ ಫಸ್ಟ್ ಟರ್ಮ್ ಆ್ಯಂಡ್ ದ ಥರ್ಡ್ ಟರ್ಮ್. ಓಕೆ ನೋಡಿ, ಫಸ್ಟ್ ಟರ್ಮ್ ಇದು, ಥರ್ಡ್ ಟರ್ಮ್ ಇದು. ದ ಪ್ರಾಡಕ್ಟ್ ಆಫ್ ಫಸ್ಟ್ ಟರ್ಮ್ ಆ್ಯಂಡ್ ದ ಥರ್ಡ್ ಟರ್ಮ್ ಈಸ್ ಎಕ್ಸೀಡ್ಸ್ ದ ಸೆಕೆಂಡ್ ಟರ್ಮ್. ಸೆಕೆಂಡ್ ಟರ್ಮ್ ಅಂದರೆ ನಾನು ಏನು ತೊಗೊಂಡಿದ್ದೀನಿ ಇಲ್ಲಿ, ಎ ಅಂತ ತೊಗೊಂಡಿದ್ದೀನಿ, ಎಕ್ಸೀಡ್ಸ್ ಬೈ 29. ಅಷ್ಟೇ ನೋಡಿ. ಇವಾಗ ಕೂಡ ಸಿಂಪಲ್ ಆಗುತ್ತೆ. ಹೆಂಗೆ ಸಿಂಪಲ್ ಆಗುತ್ತೆ ಇದು ಅರ್ಥ ಆಯ್ತಾ. ದ ಪ್ರಾಡಕ್ಟ್ ಆಫ್ ಫಸ್ಟ್ ಟರ್ಮ್ ಆ್ಯಂಡ್ ದ ಥರ್ಡ್ ಟರ್ಮ್. ಫಸ್ಟ್ ಟರ್ಮ್ ಇದು ತೊಗೊಬೇಕು ನಾವು, ಸೆಕೆಂಡ್ ಟರ್ಮ್ ನೀವು ಒಂದ್ಸತಿ ಅಸ್ಯೂಮ್ ಮಾಡಿಕೊಂಡ್ರೆ ಇಡೀ ಪ್ರಾಬ್ಲಮಲ್ಲಿ ಹಾಗೆ ತೊಗೊಂಡು ಮಾಡಬೇಕು ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ನ. ಸೊ ಇವಾಗ ಇದು ಎರಡು, ದ ಪ್ರಾಡಕ್ಟ್ ಆಫ್ ಫಸ್ಟ್ ಟರ್ಮ್ ಆ್ಯಂಡ್ ಥರ್ಡ್ ಟರ್ಮ್ ಈಸ್ ಏನದು ಎಕ್ಸೀಡ್ಸ್ ದ ಸೆಕೆಂಡ್ ಟರ್ಮ್ ಬೈ 29. ಸೊ ಸೆಕೆಂಡ್ ಟರ್ಮ್ ಬಂದು ಇಲ್ಲಿ ಎ ಅಂತ ಇದೆ, ಫಸ್ಟ್ ಟರ್ಮ್ ಎ ಅಲ್ಲ. ಸೊ ಇಲ್ಲಿ ನೋಡಿದ್ರೆ ಎ ಮೈನಸ್ ಡಿ ಎ ಪ್ಲಸ್ ಡಿ ಫಾರ್ಮುಲಾ ಏನು, ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮುಲಾ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್. ಸೊ ಏನಾಗುತ್ತೆ ಇದು ಗೊತ್ತಲ್ಲ, ಎ ಮೈನಸ್ ಬಿ ಎ ಪ್ಲಸ್ ಬಿ ಫಾರ್ಮುಲಾ ಏನಾಗುತ್ತೆ, ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ದಿಸ್ ಬಿಕಮ್ಸ್ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ 29. ಈಗಷ್ಟೇ ನಾನು ಎ ಕಂಡಿಡ್ತೀನಿ, ಇಲ್ಲಿ ಸಿಂಪ್ಲಿಫೈ ಮಾಡ್ತೀನಿ. ಸೊ 11 ಸ್ಕ್ವೇರ್ ಬಂದು 121, ಡಿ ಸ್ಕ್ವೇರ್ ಗೊತ್ತಿಲ್ಲ, ಎ ಬಂದು 11 ಪ್ಲಸ್ 29. ಸೊ 121 ಮೈನಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 11 ಪ್ಲಸ್ 29 ಇಸ್ 40. ಇವಾಗ ಇದು ನೆಗೆಟಿವ್ ಇದೆ, ಡಿ ಬೇಕು, ಡಿನ ಆ ಕಡೆ ತೊಗೊಂಡೋಗ್ತೀನಿ, 121 ಇಲ್ಲೇ ಉಳಿಸ್ತೀನಿ, ಇದು ಈ ಕಡೆ ಬರುತ್ತೆ, ಮೈನಸ್ 40 ಇಸ್ ಈಕ್ವಲ್ ಟು
d square. Therefore d square is equal to 121 minus 40 is to 81. So d is equal to square root of 81. So d is equal to 9. Okay, d is equal to 9, a is equal to 11. ಸೊ ಡಿ ಆ್ಯಕ್ಚುಲಿ ನೆಗೆಟಿವ್ ತೊಗೊಬೋದು, ಆ್ಯಕ್ಚುಲಿ ರೂಟ್ ಇದ್ರೆ 2 ಆನ್ಸರ್, ಬಟ್ ಪಾಸಿಟಿವ್ ತೊಗೊಂಡು ಮಾಡೋಣ. ಸೊ ಇವಾಗ ಇಲ್ಮೇಯಿಂದ ಏನು ಇವಾಗೆಲ್ಲ ಮಾಡ್ಬೋದಾ? ಇನ್ನೇನು ಫೈಂಡ್ ದ ಎ ಪಿ, ಎ ಡಿ ಸಿಕ್ಕಿದ್ಮೇಲೆ ನೀವು ಏನು ಬೇಕಾದ್ರೆ ಮಾಡ್ಬೋದು. ಈ ಪ್ರಾಬ್ಲಮ್ ಕರೆಕ್ಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸಮ್ ಆಫ್ 3 ಟರ್ಮ್ಸ್ ಅಂದ ತಕ್ಷಣ ಎಲ್ಲ ಟೈಮ್ ಅಲ್ಲ, ನೀವು ಕೆಲವೊಂದು 2-3 ಸ್ಟೆಪ್ ಮಾಡಿದಾಗಲೇ ಗೊತ್ತಾಗುತ್ತೆ. ಏನಂದರೆ ನೀವು ಏನೇನೋ ಬರುತ್ತೆ, ಎ ಸ್ಕ್ವೇರ್ ಬಂದುಬಿಡ್ತಾ ಇದೆಲ್ಲ ಬರಬಾರ್ದು, ಬಂದರೆ ನೋಡಿ ಸಿಗಾಕೊಳ್ತೀರಾ ನೀವು. 3 ಟರ್ಮ್ಸ್ ಅಂದರೆ ಗ್ಯಾಪ್ ಮಾಡ್ಕೊಳ್ಳಿ, ಈ ಥರ ಬರೀಬೇಕು. 5 ಟರ್ಮ್ಸ್ ಅಂದರೆ ಇಲ್ಲಿ a + 2d ಬರುತ್ತೆ, ಇಲ್ಲಿ a - 2d ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಕಡೆ 4 ಟರ್ಮ್ಸ್ ಬರುತ್ತೆ, ಅದು ಹೇಳ್ತೀನಿ, ಅದು ಕೂಡ ಒಂದು ಟ್ರಿಕ್ ಇದೆ. ಸೊ ಇದು ಗೊತ್ತಾಗ್ತಾ ನಿಮಗೆ? ಈ ಪ್ರಾಬ್ಲಮ್ ನೋಡಿ, ಈ ಥರ ಮಾಡಿದಾಗ ಇಮ್ಮಿಡಿಯೇಟ್ಲಿ ನನಗೆ ಒಂದು ಟರ್ಮ್ ಎ ಸಿಗುತ್ತೆ, ಆಮೇಲೆ ಇನ್ನೊಂದು ಸಿಗೋದು ತುಂಬ ಈಸಿ. ಓಕೆನಾ? ಸೊ 5th ಟರ್ಮ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಮಾಡಿ. ನೆಕ್ಸ್ಟು ನನ್ನ ಕಣ್ಮುಂದೆ ಇರೋ ಎಲ್ಲ ಪ್ರಾಬ್ಲಮ್ಮು ಕೂಡ ತುಂಬ ಸಿಂಪಲ್ ಆಗಿದೆ. ಇದು ಈ ಪ್ರಾಬ್ಲಮ್ನು ನೀವೇ ಮಾಡ್ಬೋದು. ನೋಡಿ ಇಲ್ಲಿ, ಇಫ್ ದ ಸಮ್ ಆಫ್ ಫಸ್ಟ್ 8 ಟರ್ಮ್ಸ್, if the sum of first 8 terms is 136 and the sum of first 15 terms is 465, find the sum of S25. ಸೊ ಇವಾಗ ಏನು ಇದನ್ನು ಬ್ರೇಕ್ ಡೌನ್ ಮಾಡ್ಬೋದಾ? ಹೆಂಗೆ ಬ್ರೇಕ್ ಡೌನ್? ಎಸ್ ಎನ್ ಫಾರ್ಮುಲಾ ಹಾಕಿ ಬ್ರೇಕ್ ಡೌನ್ ಮಾಡಿ. ಇದು ಎಸ್ ಎನ್ ಫಾರ್ಮುಲಾ ಏನು? S8 is equal to n/2 2a plus n-1d. ಸೊ ಇಲ್ಲೇನು S8 ಅಂದರೆ 136, n ಅಂದರೆ 8/2 4 2a. ಸೊ ಇದು n ಅಂದರೆ ಇಲ್ಲಿದೆ 8 - 1 9d. ಸೊ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಒಂದು ಈಕ್ವೇಷನ್ ಸಿಗುತ್ತೆ. ನೆಕ್ಸ್ಟ್ ಅದೇ ಥರ ಇದು ತೊಗೊಂಡು ಅದನ್ನು ಸಿಂಪ್ಲಿಫೈ ಮಾಡಿ ಇನ್ನೊಂದು ಈಕ್ವೇಷನ್ ಸಿಗುತ್ತೆ. ಎರಡನ್ನೂ ಎಲಿಮಿನೇಟ್ ಮಾಡ್ತೀರಾ, ಎ ಡಿ ಸಿಗುತ್ತೆ. ಎ ಡಿ ಸಿಕ್ಕಿದ್ಮೇಲೆ S25 ಕಂಡುಹಿಡೋದು ಈಸಿ, ಯಾಕಂದರೆ ಎನ್ ಇದೆ 25, ಎ ಇಲ್ಲಿಂದ ಸಿಕ್ತು, ಡಿ ಇಲ್ಲಿಂದ ಸಿಕ್ತು, ಮಾಡ್ಬೋದು. ತುಂಬ ಸಿಂಪಲ್. ನೆಕ್ಸ್ಟು 7th ಒನ್ನು, ಇದು ಸಮ್ ಆಫ್, ಇದು ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು, ತುಂಬ ಈಸಿ ಇದೆ ನೋಡಿ. 7th ಒನ್ನು, ದ ಸಮ್ ಆಫ್ 5th and 9th terms, 5th term and 9th term is 40, and the sum of 9th term and 14th term is 64. Find the sum of first 20 terms. ನಾವು ಏನು ಕಂಡಿಬೇಕು? S20 ಕಂಡುಹಿಡಿಬೇಕು. ಸೊ ಇವಾಗೇನು, ಇವಾಗ ಮತ್ತೆ ಬ್ರೇಕ್ ಡೌನ್ ಮಾಡ್ತೀರಾ, ಇದು ಬ್ರೇಕ್ ಡೌನ್ ಮಾಡ್ತೀರಾ, ಒಂದು ಈಕ್ವೇಷನ್ ಸಿಗುತ್ತೆ. ಇದು ಬ್ರೇಕ್ ಡೌನ್ ಮಾಡ್ತೀರಾ, a + 8d a + 13d ಬ್ರೇಕ್ ಡೌನ್ ಮಾಡ್ತೀವಿ, ಇನ್ನೊಂದು ಈಕ್ವೇಷನ್ ಸಿಗುತ್ತೆ. ಎರಡು ಈಕ್ವೇಷನ್ ಎಲಿಮಿನೇಟ್ ಮಾಡ್ತೀರಾ, ಎ ಡಿ ಸಿಗುತ್ತೆ. ಆಮೇಲೆ S20 ಈ ಫಾರ್ಮುಲಾ ಹಾಕ್ಬಿಟ್ಟು ಎ ಇರುತ್ತೆ, ಡಿ ಇರುತ್ತೆ, ಎನ್ ಇಲ್ಲೇ 20 ಇದೆ, ಇದನ್ನು ಕೂಡ ಮಾಡ್ತೀರಾ. ತುಂಬ ಸಿಂಪಲ್ ಪ್ರಾಬ್ಲಮ್. ನಾನು ಯಾಕಂದ್ರೆ ಎಲ್ಲ ಮಾಡೋಕ್ಕಾಗಲ್ಲ ಅಂದರೆ ತುಂಬ ಲೆಂತಿ ವೀಡಿಯೋ ಆಗಿಬಿಟ್ರೆ ಪ್ರಾಬ್ಲಮ್ಮು. ಸೊ ಅದಕ್ಕೆ ಇಂಪಾರ್ಟೆಂಟ್ ಮಾಡ್ತೀನಿ. ಕೆಲವೆಲ್ಲ ನಿಮ್ಗೆ ಐಡಿಯಾ ಕೊಟ್ಟರೆ ನೀವೆಲ್ಲ ಮಾಡಿ ನೋಡಿ. ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೀವು ಡೆಫಿನೆಟ್ಲಿ ನಿಮಗೆ ನೀವೆಲ್ಲ ಏನೋ ಮಾಡಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಅಥವಾ ಒಳ್ಳೆ ಐಡಿಯಾ ಸಿಗಬೇಕು, ಕಾನ್ಸೆಪ್ಟ್ ಚೆನ್ನಾಗಿರ್ಬೇಕು ನನಗೆ ಅಂತ ಬಂದಿದ್ದೀರಾ. ಸೊ ನಿಮ್ಗೆ ಇದೆಲ್ಲ ತುಂಬ ಈಸಿ ಆಗುತ್ತೆ. ನೆಕ್ಸ್ಟು 7th ಪ್ರಾಬ್ಲಮ್ ಆಯಿತು. 8th ಪ್ರಾಬ್ಲಮ್ ಇಲ್ಲಿ ತುಂಬ ಇಂಪಾರ್ಟೆಂಟ್. ಇಲ್ಲೊಂದು ಕಾನ್ಸೆಪ್ಟ್, ಇನ್ನೊಂದು ಫಾರ್ಮುಲಾ ಇದೆ ನೋಡಿ. ಸಮ್ ಆಫ್ n ಟರ್ಮ್ಸ್ ಆಫ್ ಎ ಪಿ ಇಸ್ 210 and the sum of n-1 is 117 and the first term is 3. Write the AP. ನೋಡಿ ಜ್ಞಾಪನ ಮಾಡ್ಕೊಳ್ಳಿ ಒಂದು ಫಾರ್ಮುಲಾ, Sn - S-1, Sn - Sn - will give you An. ಅಂದರೆ 210 - 171 will give you An. An ಎಷ್ಟು ಬರುತ್ತೆ ಮೈನಸ್ ಮಾಡಿದ್ರೆ 39 ಬರುತ್ತೆ. ಗೊತ್ತಾಯ್ತಾ ಫಾರ್ಮುಲಾ? ಅದು ಆ ಫಾರ್ಮುಲಾ. ಸೊ ಇದೆರಡು ಸಪ್ರೇಟ್ ಮಾಡಿದ್ರೆ ಏನು ಸಿಗುತ್ತೆ. ಇಲ್ಲಿ ಎ ಇದೆ. ಇವಾಗ ಏನು ಕಂಡುಹಿಡಿಬೇಕು ನಾವು? ಇಲ್ಲೇನು ಕೇಳಿದರೆ, ದೆನ್ ರೈಟ್ ದ ಎ ಪಿ ಮಾಡೋಕ್ಕೆ ನಮಗೆ ಡಿನೇ ಇಲ್ಲ, ಡಿ ಬೇಕು. ಹೆಂಗೆ ಡಿ ಬೇಕು ಅಂದರೆ ಇಲ್ಲಿ ಒಂದು ಫಾರ್ಮುಲಾ ಇದೆ, ಇಲ್ಲಿ ತಲೆ ಉಪಯೋಗಿಸ್ಬೇಕು. ಏನು? SN ಫಾರ್ಮುಲಾ. ಯಾವುದು SN ಫಾರ್ಮುಲಾ? SN ಫಾರ್ಮುಲಾದಲ್ಲಿ ನಿಮ್ಗೆ ಏನು ಬೇಕು ಈ ಫಾರ್ಮುಲಾ ಯೂಸ್ ಮಾಡ್ಬೋದಾ? ಹೆಂಗೆ ಈ ಫಾರ್ಮುಲಾ ಯೂಸ್ ಮಾಡ್ತೀನಿ ನೋಡಿ. ಎ ಇದೆ, ಏನಿದೆ ಆಯಿತಾ, SN ವ್ಯಾಲ್ಯೂನೂ ಇದೆ, ಅದರಿಂದ ಎನ್ ಸಿಗುತ್ತೆ. ಎನ್ ಸಿಕ್ಕಿದ್ಮೇಲೆ ಎನ್ ವ್ಯಾಲ್ಯೂ ಹಾಕ್ಬಿಟ್ಟು ನಾನು ಡಿ ಕಂಡು ಹಿಡಿದ್ಬಿಡ್ಬೋದಾ? ತುಂಬ ಸಿಂಪಲ್ ನೋಡಿದ್ದು. ಇಲ್ಲಿ ಈ ಪ್ರಾಬ್ಲಮ್ ತುಂಬ ಇಂಪಾರ್ಟೆಂಟ್, ಒತ್ತು ಕೊಡಿ. ಇದರ್ಥ ಆಯ್ತಾ? ಇವಾಗ SN ಏನು? SN 210. ಸೊ ಇಟ್ಟು ಕೆಳಗಡೆಯಿಂದ ಮೇಲೆ ಹಾಕ್ಬಿಡ್ತೀನಿ ಒಂದೇ ಇಟ್ಟಿಗೆ. ಎನ್ ಹಂಗೆ ಬರಿತೀನಿ. ಎ ಬಂದು 3, ಎನ್ ಬಂದು 39. ಸೊ 420 is equal to n. 3 + 39 42. ಸೊ 42 ಕೆಳಗಡೆ ಬರುತ್ತೆ. 420/42 is equal to n. ಸೊ ಎನ್ ಬಂದು 10. ಸೊ n is equal to 10. n 10 ಸಿಕ್ಕಿದ್ಮೇಲೆ ಆಮೇಲೆ ಎಲ್ಲ ಮಾಡ್ಕೊಂಡು ಹೋಗಿ ಯಾವ್ದಾದ್ರು ಈಕ್ವೇಷನ್ ತೆಗೀರಿ. ಸೊ ಯಾವುದು? ಸೊ ಇಲ್ಲಿ ಎನ್ ಬಂದು 10 ಅಂತೆ. ಸೊ A10 is equal to 39. ಸೊ ಇದನ್ನು ಬ್ರೇಕ್ ಡೌನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಎ ಆಗಲೇ ಸಿಗಿದೆ, A3 ಕೊಟ್ಟಿದ್ದಾರೆ, ಡಿ ಸಿಗುತ್ತೆ. ಸೊ ಈ 3 ಆ ಕಡೆ ಹೋಗುತ್ತೆ. 9d is equal to 36, d is equal to 4.
ಸೊ ಅರ್ಥ ಆಯ್ತಾ ಈ ಪ್ರಾಬ್ಲಮ್ಮು? ಅರ್ಥ ಆಗಿಲ್ಲ ಅಂದರೆ ಯಾರಾದರೂ ತುಂಬ ಸ್ವಲ್ಪ ಎಕ್ಸ್ಪ್ಲೇಷನ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದನ್ನು ಮತ್ತೆ ನೋಡ್ತೀನಿ, ಹೆಂಗಾದ್ರೂ ಎಕ್ಸ್ಪ್ಲೇಷನ್ ಕೊಡ್ತೀನಿ ನಿಮಗೆ ಅಲ್ಲಿ ಕಮೆಂಟ್ ಬಾಕ್ಸಲ್ಲೇ. ನೋಡಿ ಇವಾಗ ಇದು ಕೊಟ್ಟಿದ್ದಾನೆ, ಫಸ್ಟ್ ಟರ್ಮ್ ಕೊಟ್ಟಿದ್ದಾನೆ, ನಿಮ್ಗೆ ಅಲ್ಲೇ ತಲೆ ಓಡಬೇಕು, ಇದು ಬ್ಯಾಕ್ ಟು ಬ್ಯಾಕ್ ಅಂದರೆ ಈ ಫಾರ್ಮುಲಾ ಹಾಕಬೇಕು ಅಂತ. ಈ ಫಾರ್ಮುಲಾ ಹಾಕಿ ಏನು ಸಿಕ್ತು, ಏನು ಅಂತ ಗೊತ್ತಿಲ್ಲ ನನಗೆ, ಅದಕ್ಕೆ ನಾನು ಏನು ಕಂಡುಹಿಡಿತೀನಿ, ಹೆಂಗೆ ಕಂಡುಹಿಡಿತೀನಿ, ಇಲ್ಲೊಂದು ಫಾರ್ಮುಲಾ ಇದೆ, SN n/2 a + an. ಇದು ಹಾಕಿದೆ ಏನು ಸಿಕ್ತು, ಏನು ಸಿಕ್ಕಿದ್ಮೇಲೆ ಆಮೇಲೆ ಇಲ್ಲಿ ಏನು ಹಾಕ್ಬೇಕಷ್ಟೇ, ವ್ಯಾಲ್ಯೂ ಹಾಕಿದ್ಮೇಲೆ A10 ಇದು ಎಕ್ಸ್ಪ್ಯಾಂಡ್ ಮಾಡಿದೆ, ಡಿ ಸಿಕ್ತು, ಎ ಆಗಲೇ ಸಿಕ್ಕಿದೆ, ಇದನ್ನು AP ಮಾಡ್ಕೊಬೋದು. ಅರ್ಥ ಆಯ್ತಾ? ಈ ಪ್ರಾಬ್ಲಮ್ಗೆ ಒತ್ತು ಕೊಡಿ, ಯಾಕಂದರೆ ಇಲ್ಲಿ ಕಾನ್ಸೆಪ್ಟ್ಸ್ ಇದು 1 ಮಾರ್ಕ್ಸು ಕೆಲಸಕ್ಕೆ ಕೊಡ್ತೀನಿ. ಬರೋ ದಿನಗಳಲ್ಲಿ ಚಾಪ್ಟರ್ ವೈಸು ನಾನು ಇನ್ನೂ MCQ 2 ಮಾರ್ಕ್ಸು 3 ಮಾರ್ಕ್ಸ್ ಎಲ್ಲ ಮಾಡ್ತೀನಿ. ಅವಾಗ ಆ 1 ಮಾರ್ಕ್ಸಲ್ಲಿ ಏನೇನು ಕೊಡ್ಬೋದು ಅಂತ ಆಗಲೇ ಇದೆ ನನ್ನ ಚಾನಲಲ್ಲಿ. ಲಾಸ್ಟ್ 2 ಇಯರ್ಸ್ ಹಿಂದೆ ನಿಮ್ಗೆ ಗೊತ್ತು MCQ ಪ್ಯಾಟರ್ನ್ ಇತ್ತು, ಅವಾಗ ಚಾಪ್ಟರ್ ವೈಸು APದು ಇದೆ, ಅದೆಲ್ಲ ನಾನು ಮುಂದೆ ಶೇರ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಯಾರು ಬೇಕಾದ್ರೆ ಹೋಗಿ ನೋಡ್ಕೊಬೋದು. ನೆಕ್ಸ್ಟ್ 9th one ನೋಡಿ, ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. 9th one ಕೂಡ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. ದ ಫಸ್ಟ್ ಟರ್ಮ್ ಆಫ್ 2 APs ಆರ್ ಈಕ್ವಲ್. ನೋಡಿ ಇಲ್ಲಿ 2 AP ಇದೆ, ಸೇಮ್ ಅವಾಗಿನ ಪ್ರಾಬ್ಲಮ್ ಥರ AP1 AP2. ದ ಫಸ್ಟ್ ಟರ್ಮ್ ಆಫ್ 2 APs ಆರ್ ಈಕ್ವಲ್. ಇದ್ರದ್ದು ಸೇಮ್ ಅಂತೆ, ಫಸ್ಟ್ ಟರ್ಮ್ ಸೇಮ್ ಅಂತ, ಅದಕ್ಕೆ ಎ ಅಂತ ಬರಿತಾ ಇದ್ದೀನಿ. ನೆಕ್ಸ್ಟು ಆ್ಯಂಡ್ ದ ರೇಷಿಯೋ ಆಫ್ ದರ್ ಕಾಮನ್ ಡಿಫ್ರೆನ್ಸ್ ಇಸ್, ಇದಕ್ಕೆ D1 ಅಂತ ಕೊಡ್ತೀನಿ, ಇದಕ್ಕೆ D2 ಕೊಡ್ತೀನಿ, ಬೇರೆ. ಇಲ್ಲಿ ನೋಡಿ, ಇಲ್ಲಿ and the ratio of their common difference, ratio ಅಂದರೆ ಗೊತ್ತಲ್ಲ, D1/D2 is equal to 1/2. ಅಂದರೆ ಇದು ಮೇಲೋಗುತ್ತೆ, ಇದು ಇಲ್ಲೋಗುತ್ತೆ, 2D1 is equal to D2. ಇದನ್ನು ಬರೆದಿಟ್ಕೊಂಡ್ಬಿಡ್ತೀನಿ ನಾನು ಇವಾಗಲೇ. ಅರ್ಥ ಆಯ್ತಾ? ರೇಷಿಯೋ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು, if the seventh term of first AP is 23 and second AP ಇದು ಎಷ್ಟಪ್ಪ, ಇದು ಫಸ್ಟ್ AP ಇದು ಇಲ್ಲೇ ಬರೀತೀನಿ, ಇಲ್ಲೇ ಏನು ಕನ್ಫ್ಯೂಸ್ ಆಗಬಾರ್ದು. A7 ಬಂದು 23, ಇದ್ರದ್ದು ಬಂದು A8 ಬಂದು 21st ಟರ್ಮ್ ಬಂದು 125. ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಏನಾಗುತ್ತೆ, A ಪ್ಲಸ್ D1 ಅಲ್ವಾ, A ಪ್ಲಸ್ 6D1 is equal to 23. ಇದನ್ನು ಬ್ರೇಕ್ ಮಾಡಿದ್ರೆ ಏನಾಗುತ್ತೆ, A ಪ್ಲಸ್ 20D2 is equal to 125. ಇದರಲ್ಲಿ ಯಾಕೆ D1 D2 ಅಂತ ಬರಿತೀನಿ, ಯಾಕಂದರೆ ಬೇರೆ ಇವಾಗ ಇದೆರಡು ಎಲಿಮಿನೇಷನ್ ಮಾಡೋಕ್ಕಾಗತ್ತಾ? ಇದೇ ಥರ ಪ್ರಾಬ್ಲಮ್ ಅವಾಗ ಮಾಡಿದ್ದೀವಿ. ಅಲ್ಲಿ ಡಿ ಫಸ್ಟ್ ಟರ್ಮ್ ಬೇರೆ ಇತ್ತು, ಕಾಮನ್ ಡಿಫ್ರೆನ್ಸ್ ಸೇಮ್ ಇತ್ತು. ಇಲ್ಲಿ ಕಾಮನ್ ಡಿಫ್ರೆನ್ಸ್ ಬೇರೆ ಇದೆ, ಫಸ್ಟ್ ಟರ್ಮ್ ಸೇಮ್ ಇದೆ ಅಂತೆ. ಅದ್ರ ಮಧ್ಯೆ ರಿಲೇಷನ್ ಎಸ್ಟಾಬ್ಲಿಷ್ ಮಾಡಿದ್ರು, ಇಲ್ಲೂ ಕೂಡ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಹೆಂಗೆ, ಒಂದು ರೇಷಿಯೋ ಮುಖಾಂತರ. ಇವಾಗ ಇದನ್ನು ಹಂಗೆ ಬರ್ಕೊಳ್ತೀನಿ, ಏನು, A ಪ್ಲಸ್ 6D1 is equal to 23. ಇವಾಗ ಇದನ್ನು ಹಂಗೆ ಬರಿತೀನಿ, 20 D2 ಅಂದ್ರೇನು, ಇಲ್ಲಿದೆ 2D1 ಅಂದರೆ ಇದು 40D1 is equal to 125. ಇವಾಗ ನೋಡಿ D1 ಎ ಎಲಿಮಿನೇಷನ್ ಮಾಡ್ಬೋದು, ಕ್ಯಾನ್ಸಲ್ ಆಗುತ್ತೆ, ಮೈನಸ್ 36D1 is equal to, ಇದು ಮುಂದೆ ಮಾಡ್ಕೊಂಡು ಹೋಗಿ D1 ಸಿಗುತ್ತೆ, ಆಮೇಲೆ D2 ಸಿಗುತ್ತೆ. ಅದರಿಂದ ಅದಾದಮೇಲೆ ನೀವು AP ಬರ್ಕೊಂಡು ಹೋಗ್ಬೋದು ಆರಾಮ್ಸೆ, ಇಲ್ಲಿ ಹಾಕ್ಬಿಟ್ಟು ಅರ್ಥ ಆಯ್ತಾ ಈ ಪ್ರಾಬ್ಲಮ್ಮು? ಈ ಪ್ರಾಬ್ಲಮ್ಗೂ ಥರ್ಡ್ ಪ್ರಾಬ್ಲಮ್ಗೂ ಏನು ವ್ಯತ್ಯಾಸ ಇಲ್ಲ, ಸೇಮ್ ಟೈಪ್ ಕಾನ್ಸೆಪ್ಟು. ಫಸ್ಟ್ ಟರ್ಮ್ ಸೇಮು, ಕಾಮನ್ ಡಿಫ್ರೆನ್ಸ್ ಬೇರೆ, ಅದಕ್ಕೆ D1 D2 ಅದೆರಡು ಮಧ್ಯೆ ರಿಲೇಷನ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ರೇಷಿಯೋ ಮುಖಾಂತರ ಎಸ್ಟಾಬ್ಲಿಷ್ ಮಾಡಿದ್ದಾರೆ 1:2 ಅಂತ. ಸೊ ಇದು ಎರಡನ್ನು ಈ ಕಡೆ ಮಾಡಿದಾಗ, ಆಮೇಲೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಎಕ್ಸ್ಪ್ಯಾಂಡ್ ಮಾಡಿದಾಗ ಗೊತ್ತಾ, ಎ ಅಂತ ಯಾಕೆ ಬರ್ಕೊಂಡಿದ್ದೀನಿ, ಬಿಕಾಸ್ ಫಸ್ಟ್ ಟರ್ಮ್ ಇಸ್ ಸೇಮ್. D1 D2 ಯಾಕೆ, ಅದು ಬೇರೆ. ಸೊ ಆಮೇಲೆ ಇದನ್ನು D2 ತೆಗೆದು ರೀಪ್ಲೇಸ್ ಮಾಡಿ ಸೇಮ್ ಮಾಡಬೇಕು. ಎಲಿಮಿನೇಷನ್ ಮಾಡೋಕ್ಕಿಂತ ಮುಂಚೆ ಇಲ್ಲೂ ಎ ಇದೆ, ಇಲ್ಲೂ ಎ ಇರಬೇಕು, ಇಲ್ಲೂ D1 ಇದೆ, ಇಲ್ಲೂ D1 ಇರಬೇಕು. ಸೇಮ್ ಮಾಡಿಬಿಟ್ಟು ಎಲಿಮಿನೇಷನ್ ಮಾಡಿ ಎ ಮತ್ತು D1 ಸಿಗುತ್ತೆ. ಆಮೇಲೆ ತೊಗೊಂಡೋಗಿ ಅಲ್ಲಿ ಹಾಕಿ, ಆಮೇಲೆ ನಿಮ್ಗೆ ಗೊತ್ತು AP ಮಾಡ್ಕೋಕ್ಕೆ ತುಂಬ ಈಸಿ. ಸೊ ಇಷ್ಟು ನೀವು ಮಾಡ್ತೀರಾ. ಸೊ ಆಯಿತಾ, ನೆಕ್ಸ್ಟು, ಸೊ ಇದು ನಿಮ್ಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಹೋಗೋಣ. 10th ಪ್ರಾಬ್ಲಮ್. In an AP, the sum of first term, third term and fifth term is 39. The sum of second term, fourth term, ನೋಡಿ ಇದು ಕೂಡ 10th one ಕೂಡ ನೀವೇ ಮಾಡ್ಬೋದು. Sum of first term, third term, A1 plus A3 plus A5 is equal to 39. The sum of second term, fourth term and sixth term ಅಂದರೆ A4 plus ಏನದು A2 plus A4 plus A6 is equal to 51. ಅದನ್ನೆಲ್ಲ ಸಿಂಪ್ಲಿಫೈ ಮಾಡ್ತೀರಾ, ಬ್ರೇಕ್ ಡೌನ್ ಮಾಡ್ತೀರಾ, ಎ ಮತ್ತು ಡಿ ಅಲ್ಲಿ ಎಲಿಮಿನೇಷನ್ ಸಿಗುತ್ತೆ, ಎರಡು ಈಕ್ವೇಷನ್ ಸಿಗುತ್ತೆ, ಎಲಿಮಿನೇಷನ್ ಮಾಡ್ತೀರಾ, ಅಲ್ಲಿಂದ AD ಸಿಗುತ್ತೆ. ಅದಾದಮೇಲೆ ನೀವು 10th term ಕಂಡುಹಿಡಿಬೋದು. 11th ಪ್ರಾಬ್ಲಮ್ ನೋಡೋಣ. ಇದನ್ನು AP, the 12th term is -13 and the sum of first 4 terms 24 and the sum of first 10 terms. Find the sum of ಫಸ್ಟ್ 10 ಟರ್ಮ್ಸ್. ನೋಡಿ ಇದು ಕೂಡ ಅಷ್ಟೇ, 12th ಟರ್ಮ್ ಕೊಟ್ಟಿದ್ದಾನೆ, A12 is equal to -13 and the sum of first 4 terms is 24. ಆಯಿತಾ, ಎಲ್ಲ ಇದೆ. ಇದನ್ನು ಬ್ರೇಕ್ ಡೌನ್ ಮಾಡಿದ್ರೆ ಒಂದು ಈಕ್ವೇಷನ್ ಸಿಗುತ್ತೆ, ಇದನ್ನು ಬ್ರೇಕ್ ಡೌನ್ ಮಾಡಿದ್ರೆ ಇನ್ನೊಂದು ಈಕ್ವೇಷನ್ ಸಿಗುತ್ತೆ, ಎರಡೂ ಈಕ್ವೇಷನ್ ಸಿಗುತ್ತೆ. ಆಮೇಲೆ ಎಲಿಮಿನೇಷನ್ ಮಾಡ್ತೀರಾ, ಎ ಮತ್ತು ಡಿ ಸಿಗುತ್ತೆ, ಆಮೇಲೆ ಏನು ಬೇಕಾದ್ರೂ ಮಾಡ್ಕೊಬೋದು. ಓಕೆನಾ. ನೆಕ್ಸ್ಟ್ 12th one ನೋಡಿ, ಇದು ಅಪ್ಲಿಕೇಶನ್ ಟೈಪು. ಇದು ಕೂಡ ಸಿಂಪಲ್ಲು, ಬಟ್ ಇಲ್ಲಿ ತಲೆ ಉಪಯೋಗಿಸ್ಬೇಕು, ನಮಗೆ ಜಾಮಿಟ್ರಿದು ಕಾನ್ಸೆಪ್ಟ್ ಬೇಕು.
ಏನು ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಆರ್ ಇನ್ ಎ ಪಿ. ಓಕೆ, ಕ್ವಾಡ್ರಿಲ್ಯಾಟರಲ್ ನಮ್ಗೆ ಗೊತ್ತಲ್ಲ ನಿಮಗೆ, ಕ್ವಾಡ್ರಿಲ್ಯಾಟರಲ್ ಅಂದರೆ ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಇನ್ ದ ಕ್ವಾಡ್ರಿಲ್ಯಾಟರಲ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಆಯಿತಾ? ಸೊ ಇಫ್ ದ ಸ್ಮಾಲೆಸ್ಟ್ ಆ್ಯಂಗಲ್ ಇಸ್ 15, ಒಂದು ಯಾವುದೋ ಸ್ಮಾಲೆಸ್ಟ್ ಆ್ಯಂಗಲ್ 15 ಅಂತೆ, ಸ್ಮಾಲೆಸ್ಟ್ 15 ಅಂತೆ, ಫೈನ್ ದ ರಿಮೈನಿಂಗ್ ಆ್ಯಂಗಲ್ಸ್, ಇನ್ನು ಮಿಕ್ಕಿದ ಆ್ಯಂಗಲ್ಸ್ನ ಕಂಡುಹಿಡಿ ಅಂತ ಹೇಳ್ತಿದ್ದಾನೆ. ಇವಾಗ ನೋಡಿ, ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಇನ್ ದ ಕ್ವಾಡ್ರಿಲ್ಯಾಟರಲ್ ಈಸ್ ನಮ್ಗೆ ಗೊತ್ತು ಇದು 360. ಇವಾಗ ಇದು 15 ಇದ್ದರೆ, ಸ್ಮಾಲೆಸ್ಟ್ 15 ಇದ್ದರೆ ಇದೆಷ್ಟಿರುತ್ತೆ? ಸೊ ಇದು ನಮಗೆ ಯಾವ್ದಾರು ಒಂದು ತೊಗೊಳ್ಳೋಣ. ಈಗ ಎಕ್ಸ್ ಗೊತ್ತಿಲ್ಲ ಅಂದ್ಕೊಳ್ಳಿ, ಇದು ಎಕ್ಸು. ಸೊ ಎಕ್ಸ್ ಪ್ಲಸ್ 15, ಇದು ಎಕ್ಸ್ ಪ್ಲಸ್ 30, ಇದು ಎಕ್ಸ್ ಪ್ಲಸ್ 45. ಯಾಕೆ ಹಿಂಗೆ ತೊಗೊಳ್ತಾ ಇದ್ದೀನಿ? ಅವರೇ ಹೇಳ್ತಾರೆ ಇಟ್ ಇಸ್ ಇನ್ ಫಾರ್ಮ್ ಆಫ್ ಎ ಪಿ. ಎ ಪಿ ಅಂದರೆ ಕಾಮನ್ ಡಿಫ್ರೆನ್ಸ್ ಇರಬೇಕಾ? ಕಾಮನ್ ಡಿಫ್ರೆನ್ಸ್ 15. ಒಂದು ಎಕ್ಸ್ ಅಂತ ತೊಗೊಂಡ್ರೆ ಇನ್ನೊಂದು ಎಕ್ಸ್ ಪ್ಲಸ್ 2, ಇನ್ನೊಂದು ಎಕ್ಸ್ ಪ್ಲಸ್ 2ಡಿ. ನೋಡಿ ಎ, ಇದು ನಿಮ್ಗೆ ಗೊತ್ತಾಯ್ತಾ? ಇದು ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d. ಸೊ ಕಾಮನ್ ಡಿಫ್ರೆನ್ಸು ಇಲ್ಲಿ ಫಸ್ಟ್ ಟರ್ಮಲ್ಲಿ ಎಕ್ಸ್ 0 ಅಂತ ತೊಗೊಂಡ್ರೆ, ಇಲ್ಲಿ ನೋಡಿ, ಇಲ್ಲಿ ಇದು ಎ ಪಿ ಅಲ್ಲಿ ಇರಬೇಕು 15, ಆಮೇಲೆ 2d, ಆಮೇಲೆ 3d. ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ. ಸೊ ಇವಾಗ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು? ಎಲ್ಲ ಆ್ಯಡ್ ಮಾಡಿದ್ರೆ 360 ಬರಬೇಕು. ಹೆಂಗೆ? ಎಕ್ಸ್ ಪ್ಲಸ್ 15 ಪ್ಲಸ್ ಎಕ್ಸ್ ಪ್ಲಸ್ 30 ಪ್ಲಸ್ ಎಕ್ಸ್ ಪ್ಲಸ್ 45 ಇಸ್ ಈಕ್ವಲ್ ಟು ಪ್ಲಸ್ 15, ಇನ್ನೊಂದು 15 ಇಸ್ ಈಕ್ವಲ್ ಟು 360. ಇವಾಗ ಎಷ್ಟು ಎಕ್ಸ್ ಇದೆ? 3 ಎಕ್ಸ್ ಇದೆ. ನೆಕ್ಸ್ಟು 60 ಪ್ಲಸ್ ಎಷ್ಟಿದೆ? ಇದು 60 ಆಗುತ್ತೆ. 60 90 105 ಆಗುತ್ತೆ, ಇಸ್ ಈಕ್ವಲ್ ಟು 360. ಸೊ 3x ಇಸ್ ಈಕ್ವಲ್ ಟು 360 ಮೈನಸ್ 105. ಸೊ 3x ಈಕ್ವಲ್ ಟು ಎಷ್ಟು ಬರುತ್ತಪ್ಪ? ಇದು 255 ಬರುತ್ತೆ. ಸೊ ಇದು 255/3. ಹೆಂಗೆ? 7s 5s. ಕರೆಕ್ಟಾ? ಎಕ್ಸ್ ಈಕ್ವಲ್ ಟು 75. ಎಕ್ಸ್ ಈಕ್ವಲ್ ಟು 75 ಸಿಕ್ಕರೆ ಮಿಕ್ಕಿದ ಆ್ಯಂಗಲ್ ಎಲ್ಲ ಕಂಡುಹಿಡಿಬೋದಾ? ಮಿಕ್ಕಿದ ಆ್ಯಂಗಲ್ ಏನು? ಒಂದು ಆ್ಯಂಗಲ್ 15 ಡಿಗ್ರಿ ಅವರೇ ಕೊಟ್ಟಿದ್ದಾರೆ. ಇನ್ನೊಂದು ಆ್ಯಂಗಲ್ಲು ಎಕ್ಸ್ ಪ್ಲಸ್ 15, ಎಕ್ಸ್ ಜಾಗದಲ್ಲಿ ಏನಾಗ್ತೀರಾ? 75 ಆಗ್ತೀರಾ, ಇಟ್ ಇಸ್ 90 ಡಿಗ್ರಿ. ಇನ್ನೊಂದು ಆ್ಯಂಗಲ್ ಏನು? ಎಕ್ಸ್ ಪ್ಲಸ್ 30, ಎಕ್ಸ್ ಎಷ್ಟು? 75 ಪ್ಲಸ್ 30 ಎಷ್ಟು ಬರುತ್ತೆ? 105. ಆಮೇಲೆ ಇನ್ನೊಂದು ಆ್ಯಂಗಲ್ ಎಷ್ಟು? 75 ಪ್ಲಸ್ 45 180 120. ಸೊ ಇದು ಆ್ಯಂಗಲ್ಸ್. ಇದು ಅರ್ಥ ಆಯ್ತು ಹೆಂಗೆ ಬರ್ತೀನಿ ಅಂತ? ಮಿನಿಮಮ್ ಆ್ಯಂಗಲ್ 15 ಆದರೆ ಇನ್ನೊಂದು ಎಕ್ಸ್ ಪ್ಲಸ್ 15, ಎಕ್ಸ್ ಪ್ಲಸ್ 30, ಎಕ್ಸ್ ಪ್ಲಸ್ 40, 15 ಜಾಸ್ತಿ ಮಾಡ್ತಾ ಹೋಗಬೇಕು. ಸೊ ಇಷ್ಟು ಈ ಪ್ರಾಬ್ಲಮ್ಮು ಅರ್ಥ ಆಗಿದೆ ಅಂದ್ಕೊಂಡಿದ್ದೆ. ನೆಕ್ಸ್ಟ್ ಹೋಗೋಣ. In an AP, fourth term is 18. The difference of 9th term and 15th term is 30. ಇದನ್ನು ಕೂಡ ನೀವು ಮಾಡ್ಬೋದು, ಇದು ತುಂಬ ಕಷ್ಟ ಇಲ್ಲ, ಇದೆಲ್ಲ ನೀವು ಮಾಡ್ಕೊಂಡು ಹೋಗ್ಬೋದು. ಏನು, ನಾನು ಬರೀ ಈ ಕ್ವೆಶನ್ ಬರ್ತೀನಿ ನೋಡಿ. in an AP, the fourth term is 18. Okay, the difference of ninth term with the 15th term is 30. ಸೊ ಇವಾಗ ಇದನ್ನು ಬ್ರೇಕ್ ಡೌನ್ ಮಾಡ್ತೀರಾ, ಎರಡು ಈಕ್ವೇಷನ್ ಸಿಗುತ್ತೆ, ಎಲಿಮಿನೇಟ್ ಮಾಡ್ತೀರಾ, ಎ ಡಿ ಸಿಗುತ್ತೆ. ಆಮೇಲೆ ಏನು ಕೇಳಿದ್ರು ನೀವು ಮಾಡ್ಕೊಬೋದು. ಡಿಫ್ರೆನ್ಸ್ ಅಂತ ಹೇಳಿದರೆ, ಡಿಫ್ರೆನ್ಸ್ ಅಂತ ಹಿಂಗೆ ಬರೀಬೇಕು. ಇದು ಗೊತ್ತಲ್ಲ, ಎ ಪ್ಲಸ್ 14d ಮೈನಸ್ ಇದು ಇಲ್ಲೊಂದು ತಪ್ಪು ಮಾಡ್ತಾ ನೀವೆಲ್ಲ. ಏನು ತಪ್ಪು ಮಾಡ್ತೀರಾ? ಎ ಪ್ಲಸ್ 14d ಇಲ್ಲಿ ಮೈನಸ್ ಇದೆ, ಇಲ್ಲಿ ಬ್ರ್ಯಾಕೆಟ್ ಹಾಕಬೇಕು. ಎ ಪ್ಲಸ್ 8d ಇಸ್ ಈಕ್ವಲ್ ಟು 30. ಇದನ್ನ ಹೆಂಗೆ ಬರೀತೀರಾ? ಎ ಪ್ಲಸ್ 14d ಮೈನಸ್ ಎ ಮೈನಸ್ 8d, ಯಾಕಂದರೆ ಮೈನಸ್ ಎರಡಕ್ಕೂ ಸೇರುತ್ತೆ. ಆಮೇಲೆ ನಿಮ್ಗೆ ಗೊತ್ತು ನೋಡಿ, ಇಲ್ಲಿ ಎ ಹೋಗೇ ಬಿಡುತ್ತೆ ಒಂದೇ ಏಟಿಗೆ. 14d ಮೈನಸ್ 18d ಎಷ್ಟಾಯಿತು? 6d. 6d ಇಸ್ ಈಕ್ವಲ್ ಟು 30. ಸೊ ಡಿ ಇಸ್ ಈಕ್ವಲ್ ಟು 5. ಸೊ ಆಮೇಲೆ ಈ ಇಕ್ವೇಷನ್ ನಿಮ್ಗೆ ಗೊತ್ತು, ಎ ಪ್ಲಸ್ 3d ಇಸ್ ಈಕ್ವಲ್ ಟು 18 ಅಂತ ಇದೆ. ಎ ಇಲ್ಲ ಹಾಕ್ತೀರಾ, ಡಿ ಸಿಗುತ್ತೆ. ಸೊ ಡಿ ಹಾಕ್ತೀರಾ, ಎ ಸಿಗುತ್ತೆ. ಆಮೇಲೆ ಏನಾರು ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಹೋಗೋಣ. 14th one ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಕೊಡಬೇಕು. 14th one ತುಂಬ ಇಂಪಾರ್ಟೆಂಟ್ ಕ್ವಶನು. ಇಲ್ಲಿ 4 ಟರ್ಮ್ಸ್ ಬಂದಾಗ ಇಲ್ಲೊಂದು ಪ್ರಾಬ್ಲಮ್ ಆಗುತ್ತೆ ನೋಡಿ. ದ ಸಮ್ ಆಫ್ ಫಸ್ಟ್ ಟರ್ಮ್ ಆಫ್ ಸ್ಕ್ವಯರ್ಸ್ ಬಂದಿದೆ. ಇಲ್ಲಿ ಸ್ಕ್ವಯರ್ಸ್ ಎಲ್ಲೆಲ್ಲಿ ಬರುತ್ತೆ, ಪ್ರಾಡಕ್ಟ್ ಎಲ್ಲೆಲ್ಲಿ ಬರುತ್ತೆ, ಎ ಪಿ ಎಲ್ಲಿ ಬಂದ ತಕ್ಷಣ ತಲೆ ಓಡಬೇಕು. ಅದು ನಮ್ಮ ಕಾನ್ಸೆಪ್ಟ್. ಎ ಮೈನಸ್ ಡಿ, ಎ ಪ್ಲಸ್ ಡಿ, ಆ ಥರ ಅವಾಗ ಮಾಡಿದಲ್ಲ ಪ್ರಾಬ್ಲಮ್. ಆ ಥರ ನೋಡಿದ್ದು. ದ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಆಫ್ ಎ ಪಿ ಇಸ್ 26. ನೀವು ಮಾಮೂಲಿಯಾಗಿ ಮಾಡಿದ್ರೆ ಹಿಂಗೆ ಮಾಡ್ತೀರಾ. ಆ್ಯಂಡ್ ಸಮ್ ಆಫ್ ದೇರ್ ಸ್ಕ್ವಯರ್ಸ್ ಅಂದರೆ ಇದು ನೋಡಿ, A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಇಸ್ ಈಕ್ವಲ್ 26. ಇದನ್ನಾದ್ರು ಓಕೆ. ಇದು ನೋಡಿ, ಸಮ್ ಆಫ್ ದೇರ್ ಸ್ಕ್ವಯರ್ಸು, ಆಯಿತಾ? ಅಂದರೆ ಇದು ಎಲ್ಲ ಸ್ಕ್ವಯರ್ ಮಾಡ್ಕೊಂಡು ಕೂತ್ಕೊಬೇಕು. ಇದು ಸ್ಕ್ವಯರ್ ನೀವು ಮಾಡೋಕೆ ಹೊರಟ್ರೋ ಮುಗೀತು ನಿಮ್ಮ ಕತೆ. ಯಾಕೆ? ಇವಾಗ ಇದನ್ನು ಬ್ರೇಕ್ ಡೌನ್ ಮಾಡಿದ್ರೆ ಎ ಪ್ಲಸ್ ಡಿ ಸ್ಕ್ವಯರ್ ಅಂದರೆ ನೀವು ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮುಲಾ ಹಾಕಬೇಕು. ಅದು ಎಕ್ಸ್ಪ್ಯಾಂಡ್ ಆಗುತ್ತೆ, ಏನೇನೋ ಆಗಿ ತಲೆ ಕೆಟ್ಟೋಗುತ್ತೆ. ಇಲ್ಲಿ ನಾವು ತಲೆ ಉಪಯೋಗಿಸ್ಬೇಕು. ಇಲ್ಲಿ ನೋಡಿ, ನಾನು ಬರಿತೀನಿ 2, 4, 6, 8, 10. ಇದೊಂದು ಎ ಪಿ. ಇವಾಗ ನೋಡಿ, ಕಾಮನ್ ಡಿಫ್ರೆನ್ಸ್ ಇದೆ 2, 2 ಅಂತ. ಅಕಸ್ಮಾತ್ ನಾನು 4, 8 ಕಿತ್ತಾಕ್ಬಿಟ್ಟೆ, ಇನ್ನೂ ಅದು ಎ ಪಿ ಆಗಿ ಉಳ್ಕೊಳ್ಳುತ್ತೆ. ಯಾಕೆ? ಕಾಮನ್ ಡಿಫ್ರೆನ್ಸ್ 4, 4. ಗೊತ್ತಾಯ್ತಾ? ಇದೇ ಐಡಿಯಾನ ಇಟ್ಕೊಂಡು ಅವಾಗ ಇದು ಬರದೆ, ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d. ಹಿಂದೆ ಬರ್ತೀನಿ ನಾನು. ಇವಾಗ ನೋಡಿ, ಎ ಮೈನಸ್ ಡಿ, ಎ ಮೈನಸ್ 2d,
ಎ ಮೈನಸ್ 3D. ಇವಾಗ ನಾನು ಮಧ್ಯದ ಕಿತ್ತಾಕ್ಬಿಡ್ತೀನಿ. ಯಾಕೆ ಕಿತ್ತಾಕ್ತೀನಿ ಅಂದರೆ ನಮ್ಮ ತಲೆ ಕ್ಯಾನ್ಸಲ್ ಆಗಬೇಕು, ಡಿ ಕ್ಯಾನ್ಸಲ್ ಆಗಬೇಕು ಅಂದರೆ ಇಲ್ಲಿ 3D ಇದ್ದರೆ ಇಲ್ಲಿ ಮೈನಸ್ 3D ಬರಬೇಕು. ಇವಾಗ ನೀವು ಬ್ಯಾಕ್ ಟು ಬ್ಯಾಕ್ 4 ನಂಬರ್ ತೊಗೊಬೇಕು. ಇವಾಗ ಬ್ಯಾಕ್ ಟು ಬ್ಯಾಕ್ ಈ ನಂಬರ್ 4 ನಂಬರ್ ತೊಗೊಂಡ್ರೆ ಅಕಸ್ಮಾತ್ ಏನಾಗುತ್ತೆ ಸಮಸ್ಯೆ, ಮತ್ತೆ ನಿಮಗೆ ಡಿ ಎಲಿಮಿನೇಟ್ ಆಗಲ್ಲ. ನೀವು ಬ್ಯಾಕ್ ಟು ಬ್ಯಾಕ್ ತೊಗೊಬೇಕು ಅಂದ್ರೆ ನಾನೇನು ಮಾಡ್ತೀನಿ, ನಾನು ಒಂದೊಂದು ಎಗರಿಸ್ಬಿಡ್ತೀನಿ, ಒಂದೊಂದು ನಂಬರ್ನೇ ಮಧ್ಯೆ ಎಗರಿಸ್ಬಿಡ್ತೀನಿ. ಎಗರಿಸಿದ್ರೆ ಏನು ತಪ್ಪಿಲ್ಲ, ಯಾಕೆ ಅದು ಸ್ಟಿಲ್ ಬಿನ್ ಎ ಪಿ ಆಯಿತಾ. ಸೊ ಏನು ಮಾಡ್ತೀನಿ ನೋಡಿ, ಇದನ್ನು ಎಗರಿಸ್ತೀನಿ, ಇದನ್ನು ಎಗರಿಸ್ತೀನಿ ಆಯಿತಾ. ಸೊ ಅವಾಗ 1 2 3 4 ನೋಡಿ, ಇಲ್ಲಿ ಡಿ ಇದೆ, ಇಲ್ಲಿ ಪ್ಲಸ್ ಡಿ ಇದೆ, ಇಲ್ಲಿ ಮೈನಸ್ 3D ಇದೆ, ಇಲ್ಲಿ ಪ್ಲಸ್ 3D ಇದೆ. ಕ್ಯಾನ್ಸಲ್ ಆಗಿಬಿಟ್ಟು ನನಗೆ ಒಂದೇ ಇಟ್ಟು ಎ ಎಲ್ಲ ಹೋಗುತ್ತೆ, ಡಿ ಎಲ್ಲ ಹೋಗುತ್ತೆ, ಎ ಸಿಗುತ್ತೆ. ಇದು ಕರೆಕ್ಟಾಗಿ ಅರ್ಥ ಆಯ್ತಾ. 4 ಟರ್ಮ್ಸ್ ಇದ್ದಾಗ ಹಿಂಗೆ ಮಾಡಬೇಕು. 1 2 3 4 ಏನು 4 ಟರ್ಮ್ಸ್ ಬೇಕಾದ್ರೆ ಒಂದು ಕಡೆ ಬರ್ಕೊಂಬಿಡಿ. 3 ಟರ್ಮ್ಸ್ ಇದ್ದಾಗ ಎ ಮೈನಸ್ ಡಿ, ಎ ಪ್ಲಸ್ ಡಿ. 4 ಟರ್ಮ್ಸ್ ಇದ್ದ ಇದು 3 ಟರ್ಮ್ಸು. 5 ಟರ್ಮ್ಸ್ ಇದ್ದಾಗ ಸೊ ಎ ಮೈನಸ್ 2D. ಇದು ಯಾವಾಗ ಯೂಸ್ ಮಾಡಬೇಕು ಅಂತ ತಲೆ ಉಪಯೋಗಿಸ್ಬೇಕು, ಯಾವಾಗ ಯೂಸ್ ಮಾಡೋಕ್ಕಾಗಲ್ಲ. ಕೆಲವರು ಈಸಿ ಇರುತ್ತೆ, ಅಲ್ಲಿ ಯೂಸ್ ಮಾಡೋದು ಬೇಡ. ಪ್ರಾಡಕ್ಟ್ ಟು ಸ್ಕ್ವಯರ್ಸ್ ಅಂತ ರಿಲೇಷನ್ ಏನಾದ್ರು ಬಂದಾಗ ಅದನ್ನು ಯೂಸ್ ಮಾಡಿದ್ರೆ ನಮಗೆ ಸಾಲ್ವ್ ಮಾಡೋಕ್ಕಾಗೋದು. ಸೊ ಇವಾಗ ಏನು, ಇದು ಎ ಪ್ಲಸ್ ಡಿ, ಇದು ಎ ಪ್ಲಸ್ ಡಿ, ಇದು ಎ ಪ್ಲಸ್ 2D. 4 ಟರ್ಮ್ಸ್ ಬಂದರೆ ಗ್ಯಾಪ್ನ ಇಟ್ಕೊಳ್ಳಿ. 4 ಟರ್ಮ್ಸ್ ಬಂದರೆ ಇದನ್ನು ಮಾಡಬೇಕೇನು, ಎ ಮೈನಸ್ 3D, ಎ ಮೈನಸ್ ಡಿ, ಇಲ್ಲಿ ಎ ಪ್ಲಸ್ ಡಿ, ಇಲ್ಲಿ ಎ ಮೈನಸ್ ಎ ಪ್ಲಸ್ ಡಿ. ಇದು 4 ಟರ್ಮ್ಸ್ ಬಂದರೆ ಇದು ಮಾಡ್ಬೇಕಂತ ಗ್ಯಾಪ್ನ ಇಟ್ಕೊಳ್ಳಿ. ಇವಾಗ ನೋಡಿ ನಮ್ಮ ಪ್ರಾಬ್ಲಮ್ಮು ಫುಲ್ ಸಿಂಪಲ್ ಆಗ್ತಾ ಹೋಗುತ್ತೆ. ತುಂಬ ತಲೆ ಕೆಡಿಸ್ಕೊಳ್ಳಲ್ಲ, ನಾವು ತುಂಬ ತಲೆ ಕೆಡಿಸ್ಕೋ ಅವಶ್ಯಕತೆ ಬರಲ್ಲ. ನೋಡಿ ಇವಾಗ 14 ದ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್. ಲೆಟ್ ಮಿ ಅಸ್ಯೂಮ್ ದಟ್ ದೀಸ್ ಆರ್ ದ ಫಸ್ಟ್ 4 ಟರ್ಮ್ಸ್. ಸಮ್ ಆಫ್ ಇಟ್, ಸಮ್ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಪ್ಲಸ್ ಮಾಡಿದ್ರೆ ಆಯಿತಾ, ಎ ಪ್ಲಸ್ ಡಿ, ಎ ಪ್ಲಸ್ 3D. ದ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಇಸ್ 26. ಸೊ ಕ್ಯಾನ್ಸಲ್, ನಿಮಗೆ 4a is equal to 26. a is equal to 26 by 4. ನೋಡಿ ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇಲ್ಲ, ಇಲ್ಲಿ ನೋಡಿ ಇಲ್ಲಿ ಕ್ಯಾನ್ಸಲ್ ಆಗಲ್ಲ. ಯಾಕಂದರೆ ಇದು 13 ಆಯಿತಾ, 2 ಅಲ್ಲಿ ಡಿವೈಡ್ ಮಾಡಿದ್ರೆ ಇದು 2, 13 by 2 ಉಳ್ಕೊಂಬಿಟ್ಟು 13 ಅಲ್ಲ 13 ಅಲ್ಲ, 1 ಸೆಕೆಂಡ್, ಎಷ್ಟು ಬರುತ್ತೆ ಇದು 10, ಸಾರಿ 13. ಸೊ 13 by 2 ಡಿವೈಡ್ ಮಾಡಿದ್ರೆ 13 by 2 ಬಂತು. ಇದನ್ನು ಡಿವೈಡ್ ಮಾಡೋಕ್ಕಾಗಲ್ಲ. ಇವಾಗ ನೋಡಿ ಎ ಬಂದಿದೆ. ಎಲ್ಲ ಟೈಮು ಎ ಪರ್ಫೆಕ್ಟ್ ನಂಬರ್ ಆಗಬೇಕಂತೇನಿಲ್ಲ ಆಯಿತಾ. ಸೊ ಎ 13 by 2 ಬಂತು, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟು ಇನ್ನೊಂದು ರಿಲೇಷನ್ ಇದೆ ಇಲ್ಲಿ. ಏನು ರಿಲೇಷನ್ನು, ಸಮ್ ಆಫ್ ದೇರ್ ಸ್ಕ್ವಯರ್ಸ್ ಅಂದರೆ ಏನು ಮಾಡಬೇಕು, ಇದೇ ನಂಬರ್ ತೊಗೊಬಾರ್ದು, ಇದೇ ನಂಬರ್ ತೊಗೊಬೇಕು. ಎ ಮೈನಸ್ 3D ಹೋಲ್ ಸ್ಕ್ವಯರ್, ಓಕೆ. ಸಮ್ ಆಫ್ ದೇರ್ ಸ್ಕ್ವಯರ್ಸ್ ಎ ಮೈನಸ್ ಡಿ ಹೋಲ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಡಿ ಹೋಲ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ 3D ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 214. ಅರ್ಥ ಆಯ್ತಾ. ಸಮ್ ಆಫ್ ದೇರ್ ಸ್ಕ್ವಯರ್ಸ್. ಇವಾಗ ಇದನ್ನ ಸ್ಕ್ವಯರ್ ಮಾಡಿದಾಗ ಏನಾಗ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮುಲಾ ಹಾಕ್ಬೇಕು. ಏನು, ಎ ಸ್ಕ್ವಯರ್ ಪ್ಲಸ್ ಇದು ಗೊತ್ತಾ, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮುಲಾ, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2ab. ಸೊ ಇಲ್ಲಿ ಬಿ ಸೆಟ್ ಏನಿದೆ, 3 ಇದೆ, 3 ನಾದ 9D ಸ್ಕ್ವಯರ್ ಆಗುತ್ತೆ, ಮೈನಸ್ 2ab, 2 ಇಂಟು 3 6ad. ಸೊ ಅದೇ ಥರ ಇದು ಮಾಡಿದ್ರೆ ಎ ಸ್ಕ್ವಯರ್ ಪ್ಲಸ್ ಡಿ ಸ್ಕ್ವಯರ್ ಮೈನಸ್ 2ab. ನೆಕ್ಸ್ಟ್ ಇಲ್ಲಿ ಎ ಸ್ಕ್ವಯರ್ ಪ್ಲಸ್ ಡಿ ಸ್ಕ್ವಯರ್ ಪ್ಲಸ್ 2ad. ಇಲ್ಲಿ ಆಯಿತಾ, ಎ ಸ್ಕ್ವಯರ್ ಪ್ಲಸ್ 9D ಸ್ಕ್ವಯರ್ ಆಯಿತಾ ಪ್ಲಸ್ 6D ಸ್ಕ್ವಯರ್ 6ad ಇಸ್ ಈಕ್ವಲ್ ಟು 214. ನೋಡಿ ಇವಾಗ ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ. ನೋಡಿ ಇಲ್ಲಿ ಮೈನಸ್ 6ad ಪ್ಲಸ್ 6ad ಆಯಿತಾ, ಮೈನಸ್ 2ab ಪ್ಲಸ್ 2ab ಎಲ್ಲ ಕ್ಯಾನ್ಸಲ್ ಆಯಿತು. ಎ ಸ್ಕ್ವಯರ್ ನೋಡಿ 1 2 3 4a ಸ್ಕ್ವಯರ್ ಪ್ಲಸ್ 9D, ಇಲ್ಲೊಂದು 9D ಇದೆ, ಇಲ್ಲೊಂದು 9D ಇದೆ, 9 ಪ್ಲಸ್ 9 18 19 20D ಸ್ಕ್ವಯರ್ ಲೈಕ್ ಟರ್ಮ್ಸ್ ಅಲ್ವಾ ಇಸ್ ಈಕ್ವಲ್ ಟು 214. ಅರ್ಥ ಆಗ್ತಿದೆಯಾ. ನೋಡಿ 1 2 3 4 ಡಿ ಬಂದು 9 ಇಲ್ಲಿದೆ, ಇಲ್ಲೂ 9 ಇದೆ, 18 20 18 19 20. ಸೊ ಇವಾಗ ಎ ಸಿಕ್ಕಿದೆ. ಎ ಎಷ್ಟು ಇಲ್ಲಿ ಹುಷಾರಾಗಿ ಮಾಡಬೇಕು. ಇಲ್ಲಿ ನೋಡಿ ಇದಿದೆ 4a ಸ್ಕ್ವಯರ್ ಪ್ಲಸ್ 20D ಸ್ಕ್ವಯರ್ ಇಸ್ ಈಕ್ವಲ್ ಟು 214. ಸೊ ಎ ಬಂದು ಎಷ್ಟು, ಎ ಬಂದು 13 by 2 ಹೋಲ್ ಸ್ಕ್ವಯರ್ ಹಾಕ್ಬೇಕು. ಯಾಕಂದರೆ ಎ ಸ್ಕ್ವಯರ್ ಮಾಡಬೇಕು. 20D ಸ್ಕ್ವಯರ್ ಗೊತ್ತಿಲ್ಲ, ಹಂಗೆ ಉಳಿಸ್ಕೊಳ್ತೀನಿ. ಸೊ ಇವಾಗ ನೋಡಿ, ಇವಾಗ ಇಲ್ಲಿ 13 ಸ್ಕ್ವಯರು 169, 2 ಸ್ಕ್ವಯರು 4, ಯಾಕಂದರೆ ಸ್ಕ್ವಯರ್ ಎರಡಕ್ಕೂ ಸೇರುತ್ತೆ. ಸೊ ಇಲ್ಲಿ 4 ಕ್ಯಾನ್ಸಲ್ ಆಗಿಬಿಡುತ್ತೆ. 20D ಸ್ಕ್ವಯರ್ ಇಸ್ ಈಕ್ವಲ್ ಟು
214. ಇವಾಗ ಇದನ್ನು 169 20 d ಸ್ಕ್ವೇರ್ ಇಲ್ಲೇ ಇರುತ್ತೆ, is equal to 214 minus 169. ಇದು ಈ ಕಡೆಯಿಂದ ಆ ಕಡೆ ಹೋಯ್ತು. ಸೊ ಏನಾಗುತ್ತೆ 20 d ಸ್ಕ್ವೇರ್ is equal to 214 minus 169 ಮಾಡಿದ್ರೆ ಎಷ್ಟು ಬರುತ್ತೆ? ಸೊ ಒಂದು ನಿಮಿಷ, ಡಿ ಬಂದು 9 10 11 20. ಓಕೆ, ಸೊ ಇದೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 214 ಮೈನಸ್ 169 ಮಾಡಿದ್ರೆ, ಸೊ ಇದರಲ್ಲಿ 31 41 45 ಬರುತ್ತೆ. ಸೊ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 45/20. ಸೊ ಇವಾಗ ಇದು ಎರಡು 5 ಟೇಬಲಲ್ಲಿ ಹೋಗುತ್ತೆ, 5 4s 5 9s. ಸೊ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 9/4. ಇವಾಗ ನೋಡಿ ಮುಗಿದ ಕೆಲಸ. ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9/4. ಎರಡು ಪರ್ಫೆಕ್ಟ್ ನಂಬರು. ಸೊ ಡಿ ಇಸ್ ಈಕ್ವಲ್ ಟು 3/2. ಎ ಬಂದು 13/2 ಅಲ್ಲೇ ಸಿಕ್ಕಿದೆ ನೋಡಿ. ಇದು ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್. ಈ ಕಾನ್ಸೆಪ್ಟು ಸಮ್ ಆಫ್ 4 ನಂಬರ್ಸ್ ಆ್ಯಂಡ್ ದೇರ್ ಸ್ಕ್ವಯರ್ಸ್, ಇದು ಕರೆಕ್ಟಾಗೆ ಪ್ರಾಕ್ಟೀಸ್ ಮಾಡಬೇಕು. ಗೊತ್ತಾಯ್ತಾ? ಇದು ಸಮ್ ಆಫ್ ಇದು ಮಾಡೋ ಕ್ಯಾನ್ಸಲ್ ಆಯಿತು. ಸಮ್ ಆಫ್ ದೇರ್ ಸ್ಕ್ವಯರ್ಸ್ ಇದನ್ನೇ ತೊಗೊಬೇಕು, ಮತ್ತೆ ಬೇರೆ ಬೇರೆ ತೊಗೊಳಂಗಿಲ್ಲ. ಆಮೇಲೆ ಎಲ್ಲ ಮಾಡಿದ್ದೀನಿ, ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ 15th ಪ್ರಾಬ್ಲಮ್ಮು. ಇಲ್ಲಿ ಕ್ವಶನ್ನೇ ತಪ್ಪಿದೆ, ಅದು ಬಿಟ್ಬಿಡಿ 15th ಪ್ರಾಬ್ಲಮ್ಮು. ನೆಕ್ಸ್ಟ್ 16th ಪ್ರಾಬ್ಲಮ್ಮು ಕೂಡ ತುಂಬ ಸಿಂಪಲ್ ಆಗಿದೆ, ನೀವು ಮಾಡ್ಬೋದು. 17th 18th 19th ತುಂಬ ಸಿಂಪಲ್ಲು, ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ಆಯಿತಾ? ಇದನ್ನು ನೀವು ಮಾಡ್ಬೋದು. 18th 19th ಮಾಡಿ. ಡೌಟ್ ಇದ್ದರೆ ಡೆಫಿನೆಟ್ಲಿ ನಾವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ 17th 1 ನೋಡಿ, ಐಡಿಯಾ ಕೊಡ್ತೀನಿ, ನೀವೇ ಮಾಡಿ. ಆಯಿತಾ? ಸೊ 17th 1 ಏನು? 17th 1 ಲೈನ್ ಸೆಗ್ಮೆಂಟ್ ಇಸ್ ಡಿವೈಡೆಡ್ ಇಂಟು 4 ಪಾರ್ಟ್ಸ್. ಒಂದು ಲೈನ್ ಸೆಗ್ಮೆಂಟ್ ಇದೆ, ಅದು 4 ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ. ಅದು ಈಕ್ವಲ್ ಪಾರ್ಟ್ಸ್ ಅಂತ ಏನು ಕೊಟ್ಟಿಲ್ಲ ಅವನು. ಆಯಿತಾ? ಸೊ ನೆಕ್ಸ್ಟು the sum of the lengths of third and fourth parts is the 3 times the sum of the length of first. Then sum of ನೋಡಿ, the sum of fourth, third and fourth is equal to 3 times the sum of first 2 parts. ಆಯಿತಾ? The length of fourth part is 14. Find the total length. ಹೆಂಗಿದೆ ಅಂದರೆ ಒಂದು ಲೈನ್ ಇದೆ, ಹಿಂಗೆ ಒಂದು ಚಿಕ್ಕದಾಗಿದೆ ಇದು A1, ಇನ್ನೊಂದು ಸ್ವಲ್ಪ ಇನ್ನೊಂದು ದೊಡ್ಡದಾಗಿದೆ A2, ಇನ್ನೊಂದು ಸ್ವಲ್ಪ ದೊಡ್ಡದಾಗಿದೆ A3, ಇನ್ನೊಂದು ಸ್ವಲ್ಪ ದೊಡ್ಡದು ಇದು A4. ಸೊ ಇವಾಗ ನಮಗೆ ಟೋಟಲ್ ಲೆಂತ್ ಎಷ್ಟು ಬೇಕು? ಇದು AP ಫಾರ್ಮೆಟಲ್ಲಿ ಇದೆ ಅಂತ ಇದೆ. ಸೊ ಓಕೆನಾ? ಸೊ ಇವಾಗ ಇದನ್ನ ಬ್ರೇಕ್ ಡೌನ್ ಮಾಡ್ಬೋದಾ? ಇದು ಹೆಂಗೆ ಬ್ರೇಕ್ ಡೌನ್ ಮಾಡೋದು? ಸೊ A+2D ಇದು A+3D is equal to 3A+D. A1 ಅಂದರೆ ಏನೇ ಅಲ್ವಾ, A2 ಅಂದರೆ A+. ಇದು ಬ್ರೇಕ್ ಡೌನ್ ಆಗುತ್ತೆ, ಒಂದು ಈಕ್ವೇಷನ್ ಸಿಗುತ್ತೆ. ಇದು ಬ್ರೇಕ್ ಡೌನ್ ಆಗುತ್ತೆ, ಇನ್ನೊಂದು ಈಕ್ವೇಷನ್ ಸಿಗುತ್ತೆ. ಎರಡು ಬ್ರೇಕ್ ಮಾಡಿ AD ಸಿಗುತ್ತೆ. ಆಮೇಲೆ A ಮತ್ತು D ಸಿಕ್ಕಿದ ಮೇಲೆ ಏನು ಮಾಡಬೇಕು? ಸಮ್ ಆಫ್ ದ ಇಲ್ಲಿ ನೋಡಿ, ಫೈಂಡ್ ದ ಟೋಟಲ್ ಲೆಂತ್ ಅಂದರೆ ಏನು ಮಾಡ್ತೀರಾ? ಎಲ್ಲನೂ ಆ್ಯಡ್ ಮಾಡ್ತೀರಾ ಅಥವಾ ಸುಮ್ಮನೆ S4 ಕಂಡುಹಿಡಿತೀರಾ? S4 ಕಂಡುಹಿಡಿದ್ರೆ ಸಾಕು, ನಿಮಗೆ ಟೋಟಲ್ ಲೆಂತ್ ಸಿಕ್ಬಿಡುತ್ತೆ. ಅಥವಾ A1 A2 A3 A4 4 ಮಾಡಿ 4 ಆನ್ಸರ್ ಮಾಡಬೇಕು. ಸೊ ಮಾಡ್ಬೋದು ನೀವು. 18 19 ಟೆಕ್ಸ್ಟ್ ಬುಕ್ಕಲ್ಲೇ ಇದೆ, ಆದರೆ ಇಂಪಾರ್ಟೆಂಟ್ ಅಂತ ಹಾಕಿ. ತುಂಬ ಸಿಂಪಲ್ಲು. ಇದನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಸಾಲ್ವ್ ಮಾಡಿ. ಡೌಟ್ ಇದ್ರೆ ಬೇಕಾದ್ರೆ ಹೇಳಿ, ಬರೋ ದಿನಗಳು ಅದನ್ನು ಸಾಲ್ವ್ ಮಾಡ್ತೀನಿ. ಯಾಕಂದ್ರೆ ನನಗೆ ಈ ವಿಡಿಯೋ 1 ಅವರ್ಗಿಂತ ಜಾಸ್ತಿ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ನೋಡಿ, ತುಂಬ ಇಂಪಾರ್ಟೆಂಟ್. ಫೈಂಡ್ ದ ವ್ಯಾಲ್ಯೂ ಆಫ್. ಓಕೆ, ಸೊ ಇಲ್ಲಿ ಇದನ್ನು 1 ಮಾರ್ಕ್ಸ್ಗೆ, ಇದನ್ನು ಕೂಡ CBSE ಅವ್ರಿಗೆ ಕೇಳಿರೋ ಪ್ರಶ್ನೆ ಇದು. ಸೊ ಇದು RS ಅಗರ್ವಾಲ್ ಅಂತ ಕೆಲವು ಬುಕ್ಸ್ ಇದೆ, ನಿಮ್ಗೆ ಗೊತ್ತಿದೆ RS ಅಗರ್ವಾಲು. ಸೊ ಈ ಥರ ಬುಕ್ಸಿಂದ ತೊಗೊಂಡಿರೋದು. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎರಡು ಒಂದೇ ಥರ, ಒಂದು ಮಾಡಿದ್ರೆ ಇನ್ನೊಂದು. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ if these are in AP. ಇದು APL ಇದೆಯಂತೆ. ಸೊ ನಾವು ಶುಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. APL ಇದ್ದರೆ ನಮ್ಗೆ ಗೊತ್ತು, ಕಾಮನ್ ಡಿಫ್ರೆನ್ಸ್ ಸೇಮ್ ಇದ್ದೇ ಇರಬೇಕು. ಅಂದರೆ ಇದು ಮೈನಸ್ ಇದು ಮಾಡಿದಾಗ ಏನು, ಇದು ಮೈನಸ್ ಇದು ಕಾಮನ್ ಡಿಫ್ರೆನ್ಸ್ ಅಂತ ಬರುತ್ತಾ? ಇದು ಸಿಂಪ್ಲಿಫೈ ಮಾಡ್ತೀನಿ. 4x - 1 - 5x - 2. ಸೊ ಇದು ಮಾಡಿದ್ರೆ ಇದು ನಂಬರ್ಸ್ ಲೈಕ್ ಟರ್ಮ್ಸ್. ಎಕ್ಸು -3 is equal to D. ಕರೆಕ್ಟಾ? ಇವಾಗ ಇದು ಮತ್ತು ಇದನ್ನು ಮಾಡಿದ್ರೆ ಮಾಡ್ಬೋದಾ? ಅದು ಕೂಡ ಸೇಮ್ ಡಿನೇ ಬರಬೇಕು. ಯಾಕಂದರೆ ಇದು APL ಇದ್ದಾಗ ಕಾಮನ್ ಡಿಫ್ರೆನ್ಸ್ ಸೇಮ್ ಇರಬೇಕು. ಹೆಂಗೆ? x+2 - 4x - 1 is equal to D. ಮತ್ತು x+2 - 4x + 1 ನೋಡಿ, ಗೊತ್ತಲ್ಲ, ಮೈನಸ್ ಎರಡಕ್ಕೂ ಸೇರುತ್ತೆ. ಸೊ D. ಸೊ ಇದು -3x + 3 is equal to D. ಸೊ ಇದು ಡಿನೇ, ಇದು ಡಿನೇ, ಇವೆರಡು ಈಕ್ವೇಟ್ ಮಾಡ್ಬೋದಾ? ಹೆಂಗೆ? -x - 3 is equal to -3x + 3. ಸೊ ಇದನ್ನು ಅರೇಂಜ್ ಮಾಡಿದಾಗ ಇದು ಈ ಕಡೆ ಬರುತ್ತೆ, -x + 3x. ಸೊ 3 ಮೈನಸ್ ಆ ಕಡೆ ಹೋದರೆ +3. ಸೊ ಇದು 2x = 6. ಸೊ x = 6/2 which is 3.
ಅರ್ಥ ಆಯ್ತಾ ಈ ಪ್ರಾಬ್ಲಮ್ಮು? ಏನಂದರೆ ಎ ಪಿ ಅಂದಮೇಲೆ ಕಾಮನ್ ಡಿಫ್ರೆನ್ಸ್ ಇರಲೇಬೇಕು. ಸೊ ಇವೆರಡು ಮೈನಸ್ ಮಾಡಿದಾಗ ಒಂದು ಕಾಮನ್ ಡಿಫ್ರೆನ್ಸ್ ಬಂತು, ಇದೆರಡು ಮೈನಸ್ ಮಾಡಿದಾಗ ಇನ್ನೊಂದು ಕಾಮನ್ ಡಿಫ್ರೆನ್ಸ್ ಬಂತು. ಇದು ಮತ್ತು ಇದು ಈಕ್ವಲ್. ಇವಾಗ ಡಿ ಸೇಮ್ ಅಂದರೆ ಇದು ಈಕ್ವಲ್ ಇರಬೇಕು. ಅದೆರಡು ಈಕ್ವೇಟ್ ಮಾಡ್ತೀನಿ, ಅದರಿಂದ ನಾನು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿತೀನಿ. ಅದೇ ಥರ ನೆಕ್ಸ್ಟು ಎಕ್ಸ್ ಬದಲು ಕೇಳಿದ್ದಾರೆ. ಸೊ ಇಷ್ಟು ನನಗೆ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅನಿಸ್ತು. ಅದು ಬಿಟ್ಟು ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ ಮಾಡಬೇಕಾ? ಖಂಡಿತವಾಗ್ಲೂ ಮಾಡಬೇಕು. ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ ಮಾಡಿದ್ರೆ ಇದನ್ನು ನೀವು ನೋಡೋಕೆ ಹೋಗ್ಬಿಟ್ಟು ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ ಎಲ್ಲನೂ ನಾನು ಎಲ್ಲ ಸಾಲ್ವ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಡೀ ಎ ಪಿದು ಸೊಲ್ಯೂಷನ್ಸ್ ಇದೆ, ಯಾವ್ದು ಬೇಕಾದ್ರೂ ನೋಡ್ಕೊಬೋದು. ಅದನ್ನು ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡಿ. ಈ ಪ್ರಾಬ್ಲಮ್ಸ್ ಇದರಲ್ಲೂ ಕೆಲವು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನಾನು ಹೇಳಿದೆ. ಸೊ ಏನಂದರೆ ಈ 20 ನಾನು ಫಸ್ಟಿಂದ ಹೇಳ್ತೀನಿ ನೋಡಿ, ಇದನ್ನು ಜೆರಾಕ್ಸ್ PDF ಇದೆ, ಡೌನ್ಲೋಡ್ ಮಾಡಿಕೊಂಡು ಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳಿ ಅಲ್ಲೇ. ಸೊ ಜೆರಾಕ್ಸೇ ಮಾಡ್ಕೊಳ್ಳಿ. ಅದರಲ್ಲಿ ನೋಡಿ ಫಸ್ಟ್ ಸೆಕೆಂಡು ಇದರ ಕಾಮನ್, ಥರ್ಡ್ ಪ್ರಾಬ್ಲಮ್ ಇಂಪಾರ್ಟೆಂಟು, ಫೋರ್ತ್ ಪ್ರಾಬ್ಲಮ್ ಇಂಪಾರ್ಟೆಂಟು. ಅದಾದಮೇಲೆ ಇದು ಸಮ್ ಆಫ್ 4 ಟರ್ಮ್ಸ್ ಅಂತ ಬರುತ್ತೆ ನೋಡಿ, ಯಾವುದು 9th ಪ್ರಾಬ್ಲಮ್ ಇಂಪಾರ್ಟೆಂಟು, 5th ಪ್ರಾಬ್ಲಮ್ ಇಂಪಾರ್ಟೆಂಟ್, ಪ್ರಾಡಕ್ಟ್ ಬಂದಿದೆ. ನೆಕ್ಸ್ಟ್ ಪೇಜಲ್ಲಿ ಸ್ಕ್ವಯರ್ಸ್ ಏನು 14th ಒನ್ ಇಂಪಾರ್ಟೆಂಟು, 12th ಒನ್ ಇಂಪಾರ್ಟೆಂಟು. ಆಯಿತಾ? ಸೊ ಇದೇನಕ್ಕೆ ಅಂದರೆ ಇಲ್ಲಿ ಹೊಸ ಐಡಿಯಾಗಳಿದೆ. ಇದೆಲ್ಲ ಹೊಸ ಐಡಿಯಾ ಇದೆ ನಿಮಗೆ. ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ದಿರೋ ಐಡಿಯಾ, ಅಪ್ಲಿಕೇಶನ್ ತಲೆ ಉಪಯೋಗಿಸ್ಬೇಕು. ಆಮೇಲೆ ಇನ್ನೊಂದು ಅದು n-1 ಅದೆಲ್ಲಿದೆ? ಅದು 5th ಒನ್ ಅಲ್ಲ, 8th ಒನ್. ಅರ್ಥ ಆಗ್ತಿದೆ? ನಾನು ಯಾವುದಕ್ಕೆ ಒತ್ತು ಕೊಟ್ಟು ನಾನು ತುಂಬ ಎಕ್ಸ್ಟೆಂಡ್ ಮಾಡಿ ಬರ್ದಿದ್ದೀನಿ, ಅದಕ್ಕೆ ನೀವು ಒತ್ತು ಕೊಟ್ಟು ಸಾಲ್ವ್ ಮಾಡಬೇಕು. ಇಷ್ಟು ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಪಡೋ ಇಷ್ಟು ಎಫರ್ಟ್ಗೆ ನಮಗೇನೂ ಸಿಗಲ್ಲ. ನಮ್ಗೆ ಗೊತ್ತು, ನಮ್ಗೆ ಏನೇನೂ ಸಿಗಲ್ಲ. ಯೂಟ್ಯೂಬಿಂದ ಬರೋದು ಭಾಳ ಚಿಲ್ಲರೆ ದುಡ್ಡು. ನಾವು ಇದೇ ಕ್ಲಾಸ್ ಬೇರೆ ಕಡೆ ಮಾಡಿ ಇದಕ್ಕಿಂತ ಜಾಸ್ತಿ ದುಡಿಬೋದು. ನಾವು ಮಾಡ್ತಿರೋದು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ. ಸೊ ನಿಮಗೆಲ್ಲ ಹೆಲ್ಪ್ ಆಗಲಿ. ನಮಗೆ ನೀವು ಒಂದು ಸಬ್ಸ್ಕ್ರಿಪ್ಷನ್ ಕೊಟ್ಟರೆ, ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆದರೆ ನಮಗೇನೋ ಖುಷಿ. ನಾವು ಮಾಡ್ತಿರೋದಕ್ಕೆ ರೆಕಗ್ನೈಸ್ ಮಾಡ್ತಾರೆ ಜನ ಅಂತ, ಸ್ಟೂಡೆಂಟ್ಸ್ ಅಂತ. ಬಿಟ್ಟರೆ ಏನೂ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.